ಹಲೋ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಬಗ್ಗೆ ತಿಳ್ಕೊಳ್ಳೋಣ, ವಿಚ್ ಇಸ್ ಅ ಪಾರ್ಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್ ಲೈಕ್ BMRCL, UGC NET ಅಥವಾ ಗೇಟ್, ನಿಮಗೆ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ, ಟ್ರಾನ್ಸ್ಫಾರ್ಮರ್ ಅಂದ್ರೇನು, ಅದರದ್ದು ಡೆಫಿನಿಷನ್, ಮತ್ತು ಅದರಲ್ಲಿ ಒನ್ ಆಫ್ ದ ಕ್ಲಾಸಿಫಿಕೇಷನಲ್ಲಿ ವಿ ಕ್ಯಾನ್ ಕ್ಲಾಸಿಫೈ ಇಟ್ ಆಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಮತ್ತು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಅದೇ ರೀತಿ we are going to talk about the working principle of transformer. ಹೇಗೆ ವರ್ಕ್ ಆಗುತ್ತೆ, ಪ್ರೈಮರಿ ಕಾಯಿಲ್ ಇರುತ್ತೆ ಮತ್ತು ಸೆಕೆಂಡ್ರಿ ಕಾಯಿಲ್ ಇರುತ್ತೆ, ಅದರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ದ ಥರ್ಡ್ ಪಾರ್ಟ್ ಈಸ್ ಲಾಸಸ್ ಇನ್ ದ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್. ಸೊ ನಮಗೆ ಏನೇನು ಲಾಸಸ್ ಬರುತ್ತೆ, ದ ಮೇನ್ ಥಿಂಗ್ ಈಸ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಕೋರ್ ಲಾಸ್ ಅಂತ ಬರುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಐರನ್ ಲಾಸ್. ಅದರಲ್ಲಿ ಎಡ್ಡಿ ಕರೆಂಟ್ ಲಾಸ್ ಬರುತ್ತೆ ಮತ್ತು ಹಿಸ್ಟರಿಸಿಸ್ ಲಾಸ್ ಬರುತ್ತೆ. ಮತ್ತು ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಏನು ಬರುತ್ತೆ, ಕಾಪರ್ ಲಾಸ್ ಅಂತ ಬರುತ್ತೆ. ಸೊ ಇವೆರಡು ಮೇಜರ್ ಲಾಸಸ್. Next, ಅದೇ ರೀತಿ we will be having a leakage losses also, right? The fourth part is we are going to talk about voltage regulation. Voltage regulation positive ಇರುತ್ತೋ zero ಇರುತ್ತೋ, what is the significance of voltage regulation? Then the next fifth classification we are going to talk about tests in the case of transformers. ಯಾವ್ಯಾವ ರೀತಿ ಟೆಸ್ಟ್ ಮಾಡ್ತೀರಿ, polarity test we are going to do, open circuit test as well as short circuit test. ಈ ಟೆಸ್ಟ್ ಏನು ಮಾಡ್ತೀರಿ, what is the significance, what is the result of it, ಇದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್, ಯಾವುದೇ ನಾನು ಎಕ್ವಿಪ್ಮೆಂಟ್ಸ್ ಬಗ್ಗೆ ಮಾತಾಡಿದ್ರೂ ಎಫಿಷಿಯನ್ಸಿ ಇಸ್ ದ ಮೇಜರ್ ಕ್ರೈಟೀರಿಯಾ ಅಥವಾ ಈಲ್ಡ್ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಸೊ ಎಫಿಷಿಯನ್ಸಿ ಇನ್ ದ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಂತ ಹೇಳಿ ಮಾತಾಡಬೇಕು. ದೆನ್ ಎಫಿಷಿಯನ್ಸಿಗೆ ಏನು ಫಾರ್ಮುಲಾ ಇದೆ, ಎಫಿಷಿಯನ್ಸಿ ಏನು ಸಿಗ್ನಿಫೈಸ್ ಮಾಡುತ್ತೆ, ಈವನ್ ದೋ ವಿ ಆರ್ ಹ್ಯಾವಿಂಗ್ ಟ್ರಾನ್ಸ್ಫಾರ್ಮರ್ಸ್, ನಾವು ಯಾಕೆ ಆಟೋ ಟ್ರಾನ್ಸ್ಫಾರ್ಮರ್ಸ್ಗೆ ಹೋಗಬೇಕು, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಆಟೋ ಟ್ರಾನ್ಸ್ಫಾರ್ಮರ್ಸ್, ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಆಟೋ ಟ್ರಾನ್ಸ್ಫಾರ್ಮರ್ಸ್, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಟಾಕ್ ಅಬೌಟ್ ಅ ಟ್ರಾನ್ಸ್ಫಾರ್ಮರ್. ಸೊ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು, ವೆದರ್ ಇಟ್ ಈಸ್ ಅ ಮೂವಿಂಗ್ ಪಾರ್ಟ್ ಆರ್ ಅ ಸ್ಟ್ಯಾಟಿಕ್ ಪಾರ್ಟ್ ಅಂತ ಏನಾದರೂ ಕೇಳಿದ್ರೆ ಯು ಕ್ಯಾನ್ ಟೆಲ್ ಇಟ್ ಈಸ್ ಅ ಇಮ್ಮೂವಬಲ್ ಅಥವಾ ಸ್ಟ್ಯಾಟಿಕ್ ಡಿವೈಸ್ ಅಂತ ಹೇಳ್ಬೋದು. ಸೊ ಟ್ರಾನ್ಸ್ಫಾರ್ಮರ್ ಅಂದು ಇಟ್ ಈಸ್ ಅ ಫಿಕ್ಸ್ಡ್ ಕ್ವಾಂಟಿಟಿ. ನೆಕ್ಸ್ಟ್, ಏನಕ್ಕೆ ನಾವು ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಇನ್ಕ್ರೀಸಿಂಗ್ ದಿ ವೋಲ್ಟೇಜ್ ಆರ್ ಡಿಕ್ರೀಸಿಂಗ್ ದಿ ವೋಲ್ಟೇಜ್. ವೋಲ್ಟೇಜ್ನ ನಾನು ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಅಥವಾ ವೋಲ್ಟೇಜ್ನ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ಔಟ್ಪುಟ್ ವೋಲ್ಟೇಜ್ ಏನಾದರೂ ಜಾಸ್ತಿ ಏನಾದರೂ ಬಂದರೆ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಔಟ್ಪುಟ್ ವೋಲ್ಟೇಜ್ ಏನಾದರೂ ಕಡಿಮೆ ಬಂದರೆ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್, ಔಟ್ಪುಟ್ ವೋಲ್ಟೇಜ್ ಏನಾದರೂ ಜಾಸ್ತಿ ಬಂದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಕರೆಂಟ್ ಆ್ಯಸ್ ಲೆಸ್. ಔಟ್ಪುಟ್ ವೋಲ್ಟೇಜ್ ಏನಾದರೂ ಕಡಿಮೆ ಬಂದರೆ ಇದರಲ್ಲಿ ಟ್ರಾನ್ಸ್ಫಾರ್ಮರ್ಸ್ನಲ್ಲಿ ಔಟ್ಪುಟ್ ಕರೆಂಟ್ ವಿಲ್ ಬಿ ಮೋರ್. ವೋಲ್ಟೇಜ್ ಏನಾದರೂ ಜಾಸ್ತಿ ಬಂದರೆ ಕರೆಂಟ್ ಕಡಿಮೆ ಬರುತ್ತೆ, ವೋಲ್ಟೇಜ್ ಏನಾದರೂ ಕಡಿಮೆ ಬಂದರೆ ಕರೆಂಟ್ ಜಾಸ್ತಿ ಬರುತ್ತೆ. ವೈ ಇಟ್ ಈಸ್ ಸೊ, ಯಾಕೆ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ನ ನಾವು ಏನಂತ ಕರಿತೀರಿ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಪವರ್ ಡಿವೈಸ್ ಅಂತ ಕರಿತೀರಿ. ಕಾನ್ಸ್ಟೆಂಟ್ ಪವರ್ ಡಿವೈಸ್ ಅಂದರೆ ಏನು, ಇನ್ಪುಟ್ ಪವರ್ ಈಕ್ವಲ್ಸ್ ಟು ಔಟ್ಪುಟ್ ಪವರ್ ಅಷ್ಟೇ. ಇನ್ಪುಟ್ ಪವರ್ ಈಕ್ವಲ್ಸ್ ಟು ಔಟ್ಪುಟ್ ಪವರ್. ಈ ಒಂದು ಈಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ರೆ ಔಟ್ಪುಟ್ ವೋಲ್ಟೇಜ್ ಏನಾದರೂ ಜಾಸ್ತಿ ಆದರೆ ಸಪೋಸ್ ಒಂದು ಕೆ ಫ್ಯಾಕ್ಟರ್ನಲ್ಲಿ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಕರೆಂಟ್ ಕೆ ಫ್ಯಾಕ್ಟರ್ನಲ್ಲೇ ಡಿಕ್ರೀಸ್ ಆಗಬೇಕು ಸಚ್ ದಟ್ ದ ರೇಷಿಯೋ ವಿಲ್ ಬಿ ಸೇಮ್, ರೈಟ್? ಸೊ ಟ್ರಾನ್ಸ್ಫಾರ್ಮರ್ ಈಸ್ ಅ ಕಾನ್ಸ್ಟೆಂಟ್ ಪವರ್ ಡಿವೈಸ್. ಅದಲ್ಲದೆ ವಿ ಆರ್ ಗೋಯಿಂಗ್ ಟು ಟೆಲ್ ಟ್ರಾನ್ಸ್ಫಾರ್ಮರ್ ಈಸ್ ಅ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಡಿವೈಸ್. ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಈಸ್ ಕಾನ್ಸ್ಟೆಂಟ್, right? So these are all some properties of a transformer. Properties of a transformer ಅಂತ ನೀವು ಕೇಳಿದ್ರೆ ಅಂತ ಹೇಳ್ತೀರಾ, ಕಾನ್ಸ್ಟೆಂಟ್ ಪವರ್ ಡಿವೈಸ್ ಮತ್ತು ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಡಿವೈಸ್ ಈ ರೀತಿ ಅಂತ ಹೇಳ್ತೀರಾ, ರೈಟ್? ನೆಕ್ಸ್ಟ್, ಟ್ರಾನ್ಸ್ಫಾರ್ಮರ್ನಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಪ್ರೈಮರಿ ವೈಂಡಿಂಗ್ ಇನ್ ಜನರಲ್, ರೈಟ್? ಇನ್ ಜನರಲ್ ಪ್ರೈಮರಿ ವೈಂಡಿಂಗ್ನ ನಾವೇನಂತ ಕರಿತೀರಿ, ಇನ್ಪುಟ್ ವೈಂಡಿಂಗ್ ಅಂತ ನಾವು ಕರಿತೀರಿ, ಬಿಕಾಸ್ ದ ಸೋರ್ಸ್ ಈಸ್ ಕನೆಕ್ಟೆಡ್ ಆನ್ ದ ಪ್ರೈಮರಿ ಎಂಡ್, ರೈಟ್? ನೆಕ್ಸ್ಟ್, ಅದೇ ರೀತಿ we will be having secondary winding. ಸೊ ಇದನ್ನು ನಾವೇನಂತ ಕರಿತೀರಿ, ಇನ್ ಜನರಲ್ we will be calling this one as ಔಟ್ಪುಟ್ ಸೈಡ್ ಅಥವಾ ಔಟ್ಪುಟ್ ವೈಂಡಿಂಗ್. ನಾನು ಫಸ್ಟೇ ಹೇಳಿರೋ ಪ್ರಕಾರ ಸ್ಟೆಪ್ ಅಪ್ ಅಂದರೆ ಏನು, ವಾಟ್ ಡು ಯು ಮೀನ್ ಬೈ ಸ್ಟೆಪ್ ಅಪ್? ದಿ ಔಟ್ಪುಟ್ ವೋಲ್ಟೇಜ್ ಅಥವಾ ಸೆಕೆಂಡ್ರಿ ಸೈಡ್ ವೋಲ್ಟೇಜ್ ವಿಚ್ ಈಸ್ ಗ್ರೇಟರ್ ದೆನ್ ದ ಪ್ರೈಮರಿ ವೋಲ್ಟೇಜ್. ಸೊ ಇದು ಯಾವಾಗ ಅದು ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆದರೆ we are going to call it as step up transformer.
ಯು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಅದೇ ರೀತಿ ಇಫ್ ದ ಪ್ರೈಮರಿ voltage is dominating when compared to secondary, then you are going to call it as step down voltage. ಸೊ ಇದು ಕಂಪ್ಯಾರಿಸನ್ ನಾನು ಯಾವ್ದು ಮುಖಾಂತರ ಮಾಡ್ತಾ ಇದ್ದೀನಿ, ವೋಲ್ಟೇಜ್ ಮುಖಾಂತರ ಮಾಡ್ತಾ ಇದ್ದೀನಿ. ಸಪೋಸ್ ಏನಾದರೂ ಕರೆಂಟ್ ಪ್ರಕಾರ ನಾನು ಏನಾದರೂ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಐ ಎಸ್ ಲೆಸ್ ದೆನ್ ಐ ಪಿ. ಯಾಕೆ? ಪವರ್ ಅನ್ನೋದು ಸೇಮ್ ಆಗಬೇಕು. ಆ ಒಂದು ಕಾರಣಕ್ಕೆ ಕರೆಂಟ್ ಮತ್ತು ವೋಲ್ಟೇಜ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀರಿ. ಆಯಿತಾ? ನೆಕ್ಸ್ಟ್ ವರ್ಕಿಂಗ್ ಪ್ರಿನ್ಸಿಪಲ್ ಅಂತ ತೊಗೊಳೋಣ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಥಿನ್ ಲೇಯರ್ ಆಫ್ ಶೀಟ್ಸ್. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಲ್ಯಾಮಿನೇಟೆಡ್ ಶೀಟ್ಸ್ ಇರುತ್ತೆ, ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ವೈಂಡಿಂಗ್ಸ್. ಇದ್ರ ಮೇಲೆ ವೈರ್ನ ನಾನು ಸುತ್ತೀನಿ. ಸೊ ಐ ವಿಲ್ ಬಿ ವೈಂಡಿಂಗ್ ಆನ್ ಐದರ್ ಸೈಡ್ಸ್. ಸೊ ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ. ಹೆಂಗೆ ವೈಂಡ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನೋಡಿ. ರೈಟ್? ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಅಂದರೆ ಏನು, ಟಾಪ್ ಸೈಡಲ್ಲಿ ಮಾತ್ರ ವೈಂಡಿಂಗ್ ತೋರಿಸ್ತಾ ಇದ್ದೀನಿ, ಬಾಟಮ್ ಸೈಡಲ್ಲಿ ವೈಂಡಿಂಗ್ ಇಲ್ಲ. ರೈಟ್? ಸೊ ಇಲ್ಲಿ ಏನು ವೋಲ್ಟೇಜ್ ಅಪ್ಲೈ ಮಾಡ್ತೀನೋ ಐ ಆಮ್ ಗೋಯಿಂಗ್ ಟು ಕಾಲ್ ದಿಸ್ ಒನ್ ಆ್ಯಸ್ ವಾಟ್, ವಿ ಪಿ ಅಥವಾ ಪ್ರೈಮರಿ ವೋಲ್ಟೇಜ್ ಅಂತ ಕರಿಬೋದು. ಕರೆಂಟ್ ಎಷ್ಟು ಫ್ಲೋ ಆಗುತ್ತೋ ಅದನ್ನು ನಾನು ಐ ಪಿ ಅಂತ ಕರಿತೀನಿ. ಮೆನಿ ಟೆಕ್ಸ್ಟ್ ಬುಕ್ಸ್ ಇದನ್ನು ಏನಾದರೂ ತೊಗೊತಾರೆ, V1 ಅಂತ ತೊಗೊತಾರೆ. ದಿಸ್ ಕರೆಂಟ್ ಈಸ್ I1. ರೈಟ್? ಇದಿಷ್ಟು ಐರನ್, ದಿಸ್ ಈಸ್ ಮೇಡ್ ಅಪ್ ಆಫ್ ಕಾಸ್ಟ್ ಐರನ್. ಈ ಕನ್ಸ್ಟ್ರಕ್ಷನ್ ಪಾರ್ಟ್ನ ನಾವು ಬೇರೆ ಯಾವುದಾದ್ರೂ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ. ರೈಟ್? ನೆಕ್ಸ್ಟ್ ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ. ಔಟ್ಪುಟ್ ಸೈಡ್ ಹೇಗೆ ಕನೆಕ್ಟ್ ಆಗಿರುತ್ತೆ? ಔಟ್ಪುಟ್ ಸೈಡ್ ವಿಲ್ ಬಿ ಕನೆಕ್ಟೆಡ್ ಸಮಥಿಂಗ್ ಲೈಕ್ ದಿಸ್. ಸೊ ಯು ಆರ್ ಗೋಯಿಂಗ್ ಟು ಟ್ಯಾಪ್ ದ ವ್ಯಾಲ್ಯೂ. ರೈಟ್? ಸೊ ಇಲ್ಲಿ ನಿಮಗೆ ಔಟ್ಪುಟ್ ಬರ್ತಾ ಇರುತ್ತೆ. ಸೊ ಔಟ್ಪುಟ್ನ ನಾನು ಎಲ್ಲಿ ಕನೆಕ್ಟ್ ಮಾಡ್ತೀನಿ? ಲೋಡ್ ಹತ್ರ ಕನೆಕ್ಟ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದ ವೋಲ್ಟೇಜ್ ಆನ್ ದ ಸೆಕೆಂಡ್ರಿ ಸೈಡ್? VS ಅಂತ ತಗೋಬೋದು. ವಾಟ್ ಈಸ್ ದ ಕರೆಂಟ್ ಥ್ರೂ ದಿಸ್ ಒನ್? ಇಟ್ ಈಸ್ IS. ರೈಟ್? ಅಥವಾ V2 ಅಂತ ಆದರೂ ತೊಗೋಬೋದು, ಕರೆಂಟ್ನ ನಾನು I2 ಅಂತ ಅನ್ನೋದು ತೊಗೋಬೋದು. ನೋ ಪ್ರಾಬ್ಲಮ್. ನಾವು ಲುಕ್ ಅಟ್ ದ ಥಿಂಗ್ಸ್. ಕರೆಂಟು ಫ್ಲೋ ಆಗ್ತಾ ಇದೆ ಅಂದ್ರೇನು? ಫ್ಲಕ್ಸ್ ಈಸ್ ಗೆಟಿಂಗ್ ಜನರೇಟೆಡ್, ಫ್ಲಕ್ಸ್ ಈಸ್ ಗೆಟಿಂಗ್ ಇಂಡ್ಯೂಸ್ಡ್. ರೈಟ್? ಲೆಫ್ಟ್ ಹ್ಯಾಂಡ್ನಲ್ಲಿ ತಮ್ ಫಿಂಗರ್ನ ಡೌನ್ ಸೈಡ್ ಫೇಸ್ ಮಾಡಿ, ದೆನ್ ಆಲ್ ದ 4 fingers will be something like this. ಈ ರೀತಿ ಇರುತ್ತೆ. ದೆನ್ ದಿ ಫ್ಲಕ್ಸ್ ಈಸ್ ಪಾಯಿಂಟಿಂಗ್ ಡೌನ್ವರ್ಡ್ಸ್. ಇಲ್ಲಿ ಫ್ಲಕ್ಸ್ ಅನ್ನೋದು ಏನಾಗುತ್ತೆ? ಡೌನ್ವರ್ಡ್ಸ್ ಪಾಸ್ ಆಗುತ್ತೆ. ರೈಟ್? ಇಟ್ ಈಸ್ ಪಾಸಿಂಗ್. ಇದರಲ್ಲಿ ಏನಾಗುತ್ತೆ? ಅಪ್ವರ್ಡ್ಸ್ ಆಗುತ್ತೆ. ದೆನ್ ವೆನ್ ಯು ಆರ್ ಎನ್ಕ್ಲೋಸಿಂಗ್ ದ ಫಿಂಗರ್, ಲೆಫ್ಟ್ ಹ್ಯಾಂಡ್ನಲ್ಲಿ ತಮ್ ಫಿಂಗರ್ ಅನ್ನೋದು ಅಪ್ ಸೈಡ್ ಪಾಸ್ ಆಗಬೇಕು. ಆವಾಗ ನಿಮಗೆ ಫೀಲ್ಡ್ ಲೈನ್ಸ್ ಎಲ್ಲ ಹೆಂಗೆ ಪಾಸ್ ಆಗುತ್ತೆ? ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಅಂದರೆ ಲುಕ್ ಅಟ್ ದ ಥಿಂಗ್ಸ್. ಇನ್ಪುಟ್ ಸೈಡ್ನಲ್ಲಿ ಕರೆಂಟ್ ಈಸ್ ಗೆಟಿಂಗ್ ಇನ್ ಟು, ಔಟ್ಪುಟ್ ಸೈಡ್ನಲ್ಲಿ ಕರೆಂಟ್ ಈಸ್ ಗೆಟಿಂಗ್ ಔಟ್. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ವಾಟ್, 180 ಡಿಗ್ರಿ ಫೇಸ್ ಶಿಫ್ಟ್ ಅಂತಲೇ ಹೇಳ್ಬೋದು. ಸೊ 180 ಡಿಗ್ರಿ ಫೇಸ್ ಶಿಫ್ಟ್ ಅಂತನಾದರೂ ಹೇಳ್ಬೋದು. ರೈಟ್? ಅದನ್ನು ಅವರು ಫ್ಲಕ್ಸ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಯರ್ ಇನ್ ಟರ್ಮ್ಸ್ ಆಫ್ ಕರೆಂಟ್ ಡೈರೆಕ್ಷನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ರೈಟ್? ನೆಕ್ಸ್ಟ್, ಬೇಸ್ಡ್ ಆನ್ ಫ್ಯಾರಡೇಸ್ ಲಾ ಪ್ರಕಾರ ನಾನು ಡೆಫಿನಿಷನ್ಸ್ ಏನಾದರೂ ಬರೆದು ಏನಂತ ಬರೀಬೋದು. ದಟ್ ಈಸ್ V1 ಈಕ್ವಲ್ಸ್ ಟು ಮೈನಸ್ N ಇಂಟು d∅dt. V1 equals to minus N into d∅dt. This is on input side. V2 equals to minus N2 times of d∅dt. Flux is not changing, only the number of turns is changing. ನೋಡಿ, ವೋಲ್ಟೇಜ್ ಆನ್ ದ ಪ್ರೈಮರಿ ಎಂಡ್ VP ಅಥವಾ V1 ಅಂತ ತೊಗೊಂಡಿದ್ದೀನಿ. ಕರೆಂಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ IP ಅಥವಾ I1. ಅದೇ ರೀತಿ ಆನ್ ದ ಸೆಕೆಂಡ್ರಿ ಸೈಡ್ ಐ ಹವ್ ಕನ್ಸಿಡರ್ಡ್. ರೈಟ್? ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ವೈಂಡಿಂಗ್ N1 ಅಂತ ತೊಗೊತೀನಿ, ಅಥವಾ NP ಆದರೂ ತೊಗೋಬೋದು. ನಂಬರ್ ಆಫ್ ಟರ್ನ್ಸ್ ಆನ್ ದ ಸೆಕೆಂಡ್ರಿ ವೈಂಡಿಂಗ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ N2 ಅಥವಾ NS ಅಂತ ಅದು ತೊಗೋಬೋದು. ಸಿಮಿಲರ್ಲಿ ಇಂಪಿಡೆನ್ಸ್ ದಟ್ ಈಸ್ ಸೀನ್ into this primary winding I am going to call it as ZP ಅಥವಾ ZN. Right? Next, impedance on the secondary winding I am going to call it as what? Z2 ಅಥವಾ ZS ಅದು ತಗೋಬಹುದು. Right? Whichever you want you can take. Next, based on Faraday's law ನನಗೆ ಏನಂತ ಎಕ್ಸ್ಪ್ರೆಷನ್ ಬಂದಿದೆ? V1 equals to minus N1 times of d∅dt, V2 equals to minus N2 times of d∅dt. ಹಾಗಾದರೆ ಇಫ್ ಐ ಆಮ್ ಟೇಕಿಂಗ್ V2 by V1 ಇದು ರೇಷಿಯೋ ಏನಾದರೂ ತೊಗೊಂಡ್ರೆ ಏನಂತ ಬರುತ್ತೆ? ಮೈನಸ್ ಆ್ಯಂಡ್ ಮೈನಸ್ ಇಸ್ ಗೋಯಿಂಗ್ ಟು ಗೆಟ್ ಕ್ಯಾನ್ಸಲ್, N2 ಡಿವೈಡೆಡ್ ಬೈ N1, ಹಂಗೆ d∅dt ಮತ್ತು d∅dt ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಸೊ ಇದ್ರ ಪ್ರಕಾರ ಏನಂತ ಬರಿಬೋದು? ಔಟ್ಪುಟ್ ವೋಲ್ಟೇಜ್ ಡಿವೈಡೆಡ್ ಬೈ ಇನ್ಪುಟ್ ವೋಲ್ಟೇಜ್ ಈಸ್ ದ ಫಂಕ್ಷನ್ ಆಫ್ ವಾಟ್? ನಂಬರ್ ಆಫ್ ಟರ್ನ್ಸ್. ರೈಟ್? ಸೊ ಇದನ್ನು ಏನಂತ ಕರಿತಾರೆ ಅಂತ ಹೇಳಿದ್ರೆ
ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಂತ ಕರೀತಾರೆ. ಐ ರಿಪೀಟ್ ಒನ್ಸ್ ಅಗೇನ್, ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ. ವೆರಿ ವೆರಿ ಇಂಪಾರ್ಟೆಂಟ್, ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ. ರೈಟ್. ನೆಕ್ಸ್ಟ್, ಈ ಟ್ರಾನ್ಸ್ಫಾರ್ಮರ್ನ ರೇಟಿಂಗ್ಸ್ ನಾನೇನಾದರೂ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು? ರೈಟ್. ಸೊ ರೇಟಿಂಗ್ ಆಫ್ ಅ ಟ್ರಾನ್ಸ್ಫಾರ್ಮರ್ ಕೇಳಿದರೆ ಎಷ್ಟೊಂದು ಸತಿ ರೇಟಿಂಗ್ ಈಸ್ ಎಕ್ಸ್ಪ್ರೆಸ್ಡ್ ಇನ್, ಏನಂತ ಎಕ್ಸ್ಪ್ರೆಸ್ ಮಾಡ್ತಾರೆ? ಇಟ್ ಈಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಕಿಲೋವ್ಯಾಟ್ ಆಂಪಿಯರ್ಸ್. ಕಿಲೋವ್ಯಾಟ್ ಆಂಪಿಯರ್ಸ್, KVA ರೇಟಿಂಗ್ಸ್. ರೈಟ್. 200 KVA, 2000 KVA, 3000 KVA ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ. ನೆಕ್ಸ್ಟ್, ಲೆಟ್ ಅಸ್ ಟಾಕ್ ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್. ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಟ್ರಾನ್ಸ್ಫಾರ್ಮರ್. ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಟ್ರಾನ್ಸ್ಫಾರ್ಮರ್. ಡೆಫಿನಿಷನ್ಸ್ ಏನು ಹೇಳಿದ್ದೀನಿ ಟ್ರಾನ್ಸ್ಫಾರ್ಮರ್ ಮೇಲೆ? ವಾಟ್ ಆರ್ ದ ಡೆಫಿನಿಷನ್ಸ್ ಐ ಹ್ಯಾವ್ ಸೆಡ್? ಡೆಫಿನಿಷನ್ಸ್ ಏನು? A transformer is a one which is going to convert AC to DC. Input ಸಹ AC ಇರುತ್ತೆ, ಔಟ್ಪುಟ್ AC ನೇ ಇರುತ್ತೆ. ಬಟ್ ಇಟ್ ಈಸ್ ಗೋಯಿಂಗ್ ಟು ಮೇಂಟೈನ್ ಫ್ರೀಕ್ವೆನ್ಸಿ ಆಸ್ ಅ ಕಾನ್ಸ್ಟೆಂಟ್. ಫ್ರೀಕ್ವೆನ್ಸಿನ ಯಾವಾಗೂ ಕಾನ್ಸ್ಟೆಂಟ್ ಆಗಿಯೇ ಇರುತ್ತೆ. ರೈಟ್. ನೆಕ್ಸ್ಟ್, ಲೆಟ್ ಅಸ್ ಟಾಕ್ ಅಬೌಟ್ ಟ್ರಾನ್ಸ್ಫಾರ್ಮರ್ ಕ್ಯಾರೆಕ್ಟರಿಸ್ಟಿಕ್ಸ್. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ದೇರ್ ಈಸ್ ನೋ ಎಲೆಕ್ಟ್ರಿಕಲ್ ಕನೆಕ್ಷನ್. ನೋಡಿ, ಇದರಿಂದ ಇದಕ್ಕೆ ಪ್ರೈಮರಿ ವೈಂಡಿಂಗು ಮತ್ತು ಸೆಕೆಂಡರಿ ವೈಂಡಿಂಗ್ಗೆ ಏನಾದರೂ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಏನಾದರೂ ಇದೆಯಾ? ದೇರ್ ಈಸ್ ನೋ ಎಲೆಕ್ಟ್ರಿಕಲ್ ಕನೆಕ್ಷನ್. ಒಂದು ಫ್ಲಕ್ಸ್ ಮುಖಾಂತರ ಅದು ಇಂಟ್ರಾಕ್ಟ್ ಮಾಡ್ತಾ ಇದೆ. ಸೊ ದೇರ್ ಈಸ್ ನೋ ಎಲೆಕ್ಟ್ರಿಕಲ್ ಕನೆಕ್ಷನ್ ಬಿಟ್ವೀನ್ ಪ್ರೈಮರಿ ವೈಂಡಿಂಗ್ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್. ದೇರ್ ಈಸ್ ನೋ ಎಲೆಕ್ಟ್ರಿಕಲ್ ಕನೆಕ್ಷನ್ ಬಿಟ್ವೀನ್ ಪ್ರೈಮರಿ ವೈಂಡಿಂಗ್ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್. ಪ್ರೈಮರಿ ವೈಂಡಿಂಗ್ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್. ಪ್ರೈಮರಿ ವೈಂಡಿಂಗ್ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್. ನೀವು ಕೇಳ್ಬೋದು, ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಲ್ಯಾಮಿನೇಟಿಂಗ್ ಶೀಟ್ಸ್, ರೈಟ್? ಅವಾಗ ಇಟ್ ಈಸ್ ಅ ಫಿಸಿಕಲ್ ಕನೆಕ್ಷನ್ಸ್ ಅಂತ ಹೇಳ್ಬೋದು. ಬಟ್ ಲುಕ್ ಅಟ್ ದ ಥಿಂಗ್ಸ್, ವೈಂಡಿಂಗ್ಸ್ ನಾವೇನಾದ್ರು ಓನ್ ಮಾಡಿದಾಗೆ ಅದ್ರ ಮೇಲ್ಗಡೆ ವಿ ಆರ್ ಗೋಯಿಂಗ್ ಟು ಮೇಕ್ ಅ ಕೋಟಿಂಗ್, ವಾರ್ನಿಷ್ ಮುಖಾಂತರ ನಾವು ಕೋಟ್ ಮಾಡ್ತೀವಿ. ಸೊ ಇನ್ ಕನ್ಸ್ಟ್ರಕ್ಷನ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಆಲ್ ದ ಕಾನ್ಸೆಪ್ಟ್ಸ್ ಇನ್ ಡೀಟೇಲ್. ರೈಟ್. ದೇರ್ ವಿಲ್ ಬಿ ನೋ ಎನಿ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್. ಹಾಗಿದ್ರೂ ಹೆಂಗೆ ಕಂಡಕ್ಟ್ ಆಗುತ್ತೆ? ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ರೈಟ್. ನೆಕ್ಸ್ಟ್, ಇದರಲ್ಲಿ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನಂತ ಹೇಳಿದ್ದೀನಿ? ಫ್ರೀಕ್ವೆನ್ಸಿ ಈಸ್ ಕೆಪ್ಟ್ ಕಾನ್ಸ್ಟೆಂಟ್. ರೈಟ್. ಥ್ರೂಔಟ್ ದಿ ಆಪರೇಷನ್ ನಾವೇನು ಮಾಡ್ತೀರಿ? ಫ್ರೀಕ್ವೆನ್ಸಿನ ನಾವು ಕಾನ್ಸ್ಟೆಂಟ್ ಆಗಿ ಇಡ್ತೀರಿ. ರೈಟ್. ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್ ಔಟ್ಪುಟ್ ಪವರ್ ಏನಾಗುತ್ತೆ? ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು ದ ಇನ್ಪುಟ್ ಪವರ್. ಸ್ವಲ್ಪ ಲಾಸಸ್ ಇರುತ್ತೆ, ಆ ಲಾಸಸ್ನ ನಾವೇನಾದರೂ ಝೀರೋ ಅಂತ ತೊಗೊಂಡ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ವಾಟ್? ಕಾನ್ಸ್ಟೆಂಟ್ ಪವರ್ ಡಿವೈಸ್. ಸೇ ಸಪೋಸ್ ನಿಮ್ಮ ಹತ್ರ 1000 ರೂಪಾಯಿ ಇರುತ್ತೆ, 50 ಪೈಸೆ ಶಾರ್ಟೇಜ್ ಆದರೆ ಏನಂತ ತೊಗೊತೀರಾ? ಯು ಆರ್ ಗೋಯಿಂಗ್ ಟು ಲೀಸ್ಟ್ ಬಾದರ್. ರೈಟ್. ನೆಕ್ಸ್ಟ್, ಎಫಿಷಿಯನ್ಸಿ ಅನ್ನೋದು ಏನಿರುತ್ತೆ? ಎಫಿಷಿಯನ್ಸಿ ಈಸ್ ವೆರಿ ಹೈ. ಎಫಿಷಿಯನ್ಸಿ ಬಗ್ಗೆ ಇನ್ ಡೀಟೇಲ್ ಆಗಿ ಆಮೇಲೆ ನಾನು ಹೇಳ್ಕೊಡ್ತೀನಿ. ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದರೆ ಎಫಿಷಿಯನ್ಸಿ ಈಸ್ ವೆರಿ ಹೈ. ಎಷ್ಟಿರುತ್ತೆ? ಯೂಶಲಿ 97 to 98, 99 ಇಷ್ಟಿರುತ್ತೆ ಎಫಿಷಿಯನ್ಸಿ. ನೆಕ್ಸ್ಟ್, ವಾಟ್ ಆರ್ ದ ಲಾಸಸ್ ಇನ್ ದ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್? ಇದರಲ್ಲೂ ಲಾಸಸ್ ಇರುತ್ತೆ. ಏನೇನು ಲಾಸಸ್ ಇರುತ್ತೆ? ದ ಮೇನ್ ಲಾಸಸ್ ಈಸ್ ಐರನ್ ಲಾಸ್ ಅಥವಾ ಕೋರ್ ಲಾಸ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಲಾಸ್ ಏನು? ಈಸ್ಟರಿಸಿಸ್ ಲಾಸ್. ನೆಕ್ಸ್ಟ್ ಲಾಸ್ ಏನು? ಕಾಪರ್ ಲಾಸ್. ನೆಕ್ಸ್ಟ್ ಲಾಸ್ ಈಸ್ ಕಾಪರ್ ಲಾಸ್. ಈ ಐರನ್ ಲಾಸಸಲ್ಲಿ 2 ಕ್ಲಾಸಿಫಿಕೇಶನ್ ಬರುತ್ತೆ. ದಟ್ ಒನ್ ಐ ನೀಡ್ ಟು ಟೀಚ್. ರೈಟ್. ಸೊ ದಿಸ್ ಈಸ್ ಕಾಪರ್ ಲಾಸ್. ಈ ಐರನ್ ಲಾಸಲ್ಲಿ ಎಡಿ ಕರೆಂಟ್ ಲಾಸ್ ಅನ್ನೋದು ಒಂದು ಬರುತ್ತೆ. ಒನ್ ಈಸ್ ಎಡಿ ಕರೆಂಟ್ ಲಾಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಈಸ್ಟರಿಸಿಸ್ ಲಾ. ನೆಕ್ಸ್ಟ್, ಇದರಲ್ಲಿ ಇನ್ನೊಂದು ಲಾಸ್ ಬರುತ್ತೆ, ದಟ್ ಈಸ್ ಲೀಕೇಜ್ ಫ್ಲಕ್ಸ್. ಫ್ಲಕ್ಸ್ ಲೈನ್ಸ್ ಅನ್ನೋದು ಏನಾಗುತ್ತೆ? ಪ್ರೈಮರಿ ವೈಂಡಿಂಗಿಂದ ಸೆಕೆಂಡರಿ ವೈಂಡಿಂಗ್ಗೆ ಇಂಡ್ಯೂಸ್ ಆಗಬೇಕು. ಬಟ್ ಎಲ್ಲ ಫ್ಲಕ್ಸ್ ಲೈನ್ಸು ಇಂಡ್ಯೂಸ್ ಆಗುತ್ತಾ? ಇಲ್ಲ. ಒಂದು ಸ್ವಲ್ಪ ಫ್ಲಕ್ಸ್ ಲೈನ್ಸ್ ಇಂಡ್ಯೂಸ್ ಆಗೋದಿಲ್ಲ. ಅಂದರೆ ಏನು? ದೋಸ್ ಆರ್ ಕನ್ಸಿಡರ್ಡ್ ಆಸ್ ಲಾಸಸ್. ಬಟ್ ಈ ಲಾಸಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ರೈಟ್. ನಾವು ಯಾವುದೇ ಎಕ್ವಿಪ್ಮೆಂಟ್ ಬಗ್ಗೆ ಮಾತಾಡಿದ್ರೂ ಫಸ್ಟ್ ವಿಲ್ ಬಿ ಟಾಕಿಂಗ್ ಅಬೌಟ್ ಐಡಿಯಲ್ ಸಿನಾರಿಯೋ. ಅದಾದಮೇಲೆ ನಾವೇನಂತ ತೊಗೊತೀರಿ? ಪ್ರಾಕ್ಟಿಕಲಿ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ತೊಗೊತೀರಿ. ಫಸ್ಟ್ ಅರ್ಥ ಮಾಡ್ಕೊಳ್ಳೋಂಗೆ ನಾವೇನಂತ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ ಲೆಟ್ ಅಸ್ ಟಾಕ್ ಅಬೌಟ್ ಐಡಿಯಲ್ ಟ್ರಾನ್ಸ್ಫಾರ್ಮರ್. ಇನ್ ದ ಕೇಸ್ ಆಫ್ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಫಸ್ಟ್ ಏನಂತ ತೊಗೊತೀನಿ? ದೇರ್ ವಿಲ್ ಬಿ ನೋ ಎನಿ ವೈಂಡಿಂಗ್ ರೆಸಿಸ್ಟೆನ್ಸ್. ಈವನ್ ದೋ ಇಫ್ ಯು ಆರ್ ಮೇಕಿಂಗ್ ಯೂಸ್ ಆಫ್ ಕಾಪರ್, ವೈಂಡಿಂಗ್ ರೆಸಿಸ್ಟೆನ್ಸ್ ಅನ್ನೋದನ್ನ ಇರೋದಿಲ್ಲ ಅಂತ ತೊಗೊತಾ ಇದ್ದೀನಿ. ಇನ್ ಜನರಲ್ ವೈಂಡಿಂಗ್ ರೆಸಿಸ್ಟೆನ್ಸ್ ಇರುತ್ತಾ? ಎಸ್, ಇರುತ್ತೆ. ಬಿಕಾಸ್ ಕಾಪರ್ ಈಸ್ ನಾಟ್ ಅ ಸೂಪರ್ ಕಂಡಕ್ಟರ್.
It is a conductor, right? Next classification ಏನು in the case of ideal transformer. Next ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ there should be no any leakage flux. But in general leakage flux ಅನ್ನೋದು ಇರುತ್ತೋ ಇರೋದಿಲ್ವಾ? ಇರುತ್ತೆ. Next, there will be no any iron loss. There will be no any iron loss. ಈ ವೈಂಡಿಂಗ್ ರೆಸಿಸ್ಟೆನ್ಸ್ ಇರೋದಿಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ ಅಂದರೆ there will be no any copper loss ಅಂತ ಅರ್ಥ. There will be no any copper loss. There will be no any leakage loss. There will be no any iron loss. ಇದನ್ನೆಲ್ಲ ನಾವೇನಂತ ತೊಗೊತೀರಿ ಐಡಿಯಲ್ ಸಿನಾರಿಯೋ ಅಂತ ತೊಗೊತೀರಿ. ಬಟ್ ಪ್ರಾಕ್ಟಿಕಲಿ ದೀಸ್ ಥಿಂಗ್ಸ್ ವಿಲ್ ನಾಟ್ ವರ್ಕ್. ಪ್ರಾಕ್ಟಿಕಲಿ ದೀಸ್ ಥಿಂಗ್ಸ್ ವಿಲ್ ನಾಟ್ ವರ್ಕ್. ವಿ ವಿಲ್ ಬಿ ಹ್ಯಾವಿಂಗ್ ದ ಲಾಸಸ್ ಅನ್ನೋದು ಇರುತ್ತೆ. ಸೊ ಪ್ರಾಕ್ಟಿಕಲಿ ವಿ ಆರ್ ಗೋಯಿಂಗ್ ಟು ಸ್ಪೀಕ್. ಸೊ ಪ್ರಾಕ್ಟಿಕಲಿ ನಾನೇನಾದರೂ ಮಾತಾಡಿದ್ರೆ ಫಸ್ಟ್ ಥಿಂಗ್ ಈಸ್ ಲೆಟ್ ಅಸ್ ಟಾಕ್ ಅಬೌಟ್ ವೈಂಡಿಂಗ್ ರೆಸಿಸ್ಟೆನ್ಸ್. ವೈಂಡಿಂಗ್ ರೆಸಿಸ್ಟೆನ್ಸ್ ಅನ್ನೋದು ಇರುತ್ತೋ ಇರೋದಿಲ್ವೋ? ಇರುತ್ತೆ. ವೈಂಡಿಂಗ್ ರೆಸಿಸ್ಟೆನ್ಸ್ ಅನ್ನೋದು ಸಿನ್ಸ್ ಇಟ್ ಈಸ್ ಮೇಡ್ ಯೂಸ್ ಆಫ್ ಕಾಪರ್ ಇಂದ ನಾನು ಮಾಡೋದ್ರಿಂದ ಇಟ್ ಆಫರ್ಸ್ ರೆಸಿಸ್ಟೆನ್ಸ್. ಅಂದರೆ ಏನು? ಕರೆಂಟ್ ಏನಾದರೂ ಫ್ಲೋ ಆಗ್ತಾ ಇದ್ದಾಗೆ ಮೆಟೀರಿಯಲ್ ಈಸ್ ಗೋಯಿಂಗ್ ಟು ಗೆಟ್ ಹೀಟೆಡ್ ಅಪ್. ಕರೆಂಟ್ ಏನಾದರೂ ಫ್ಲೋ ಆಗ್ತಾ ಇದ್ದಾಗೆ ವಾಟ್ ಈಸ್ ದ ಥಿಂಗ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಇನ್ಸೈಡ್ ದ ಕಾಪರ್ ಹೀಟ್ ಅನ್ನೋದು ಡೆಸಿಪೇಟ್ ಆಗುತ್ತೆ. ಹೀಟ್ ಅನ್ನೋದು ಡೆಸಿಪೇಟ್ ಅಂದರೆ ಏನು? ಇಟ್ ಈಸ್ ಅ ಲಾಸ್, ರೈಟ್? ನೆಕ್ಸ್ಟ್, ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ವೈಂಡಿಂಗ್ ರೆಸಿಸ್ಟೆನ್ಸ್. ಅದೇ ರೀತಿ ಯು ವಿಲ್ ಬಿ ಹ್ಯಾವಿಂಗ್ ಅ ಲೀಕೇಜ್ ಫ್ಲಕ್ಸ್ ಆಲ್ಸೋ. ಸೇ ಸಪೋಸ್ ಯು ಆರ್ ಅರ್ನಿಂಗ್ 40,000. ಎಲ್ಲ 40,000 ನೀವು ಯೂಸ್ಫುಲ್ಗೆ ಯೂಸ್ ಮಾಡ್ತೀರಾ. ಸೇ ಸಪೋಸ್ ಯು ಆರ್ ಬೈಯಿಂಗ್ ಫ್ಯೂ ಟೈಮ್ಸ್, ಅದಾದಮೇಲೆ ಆ ಐಟಮ್ ಏನಾದರೂ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಅ ಲಾಸ್ ಫಾರ್ ಯು, ರೈಟ್? ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ಲೀಕೇಜ್ ಫ್ಲಕ್ಸ್ ನಾವೇನಂತ ಅಸ್ಯೂಮ್ ಮಾಡ್ಕೊತೀರಿ ಅಂತ ಹೇಳಿದ್ರೆ ಪ್ರೈಮರಿ ವೈಂಡಿಂಗಲ್ಲಿ ಏನಿರ್ತೋ ದಿಸ್ ಎಂಟೈರ್ ಫ್ಲಕ್ಸ್ ಹ್ಯಾಸ್ ಟು ಮೂವ್ ಟು ದ ಸೆಕೆಂಡ್ರಿ ವೈಂಡಿಂಗ್. ಆವಾಗೆ ಇದನ್ನು ಏನಂತ ಕರಿತೀರಿ? ಮ್ಯೂಚುವಲ್ ಫ್ಲಕ್ಸ್ ಅಂತ ಕರಿತೀರಿ. ಅಂದರೆ ಏನು? ಒಂದರಿಂದ ಇನ್ನೊಂದಕ್ಕೆ ದ ಫ್ಲಕ್ಸ್ ಲೈನ್ಸ್ ಆರ್ ಗೆಟಿಂಗ್ ಇಂಡ್ಯೂಸ್ಡ್, ಅಥವಾ ಫ್ಲಕ್ಸ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಟ್ರಾನ್ಸ್ಫರ್ ಆಗಿದೆ. ಬಟ್ ಆಲ್ ದ ಫೀಲ್ಡ್ ಲೈನ್ಸ್ ವಿಲ್ ಬಿ ನಾಟ್ ಬಿ ಮೂವಿಂಗ್ ಆನ್ ದ ಸೆಕೆಂಡ್ರಿ. ಸ್ವಲ್ಪ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ, ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ದಟ್ ಮೇ ಗೆಟ್ ಲಾಸ್ ದೇರ್ ಓನ್ಲಿ. ಇದನ್ನು ಏನಂತ ಕರೀತಾರೆ ಅಂತಂದರೆ ಲೀಕೇಜ್ ಫ್ಲಕ್ಸ್ ಅಂತ ಕರೀತಾರೆ. ಅಂದರೆ ಏನು? ಪ್ರೈಮರಿ ವೈಂಡಿಂಗ್ಸಲ್ಲಿ ಏನು ಇಂಡ್ಯೂಸ್ ಆಗಿದೆಯೋ ಅದು ಸೆಕೆಂಡ್ರಿ ವೈಂಡಿಂಗ್ ಅಂತ ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವೇನಾದ ಕರಿತೀರಿ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಲೀಕೇಜ್ ಫ್ಲಕ್ಸ್. ಒಂದು ಫಾರ್ಮುಲಾ ಇದೆ, ನೋಡ್ಕೊಳ್ಳಿ ಸಾಕು, ಆಯಿತಾ? ಒಂದು ಫಾರ್ಮುಲಾ ಇಸ್ ದೇರ್, ಯು ಜಸ್ಟ್ ರಿಮೆಂಬರ್ ದಿಸ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್. ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ, ರೂಟ್ ಮೀನ್ ಸ್ಕ್ವೇರ್ ವೋಲ್ಟೇಜ್ ಅಟ್ ಪ್ರೈಮರಿ ವೈಂಡಿಂಗ್ ಆರ್ at primary end is given by ಏನಂತ ಕರೀತಾರೆ? or how it is given by 4.44 times of n1 times of f into phi, right? So this is how you are going to define the input voltage. ಅದೇ ರೀತಿ secondary side it is given by v2 which is equals to 4.44 times of n2 times of f times of phi. ಸೊ ಇದರಲ್ಲಿ N2 ಯು ಆರ್ ನಾಟ್ ಚೇಂಜಿಂಗ್. ವೈ? ಮ್ಯಾನುಫ್ಯಾಕ್ಚರರೇ ಕೊಟ್ಬಿಟ್ಟಿರ್ತಾರೆ. ಫ್ರೀಕ್ವೆನ್ಸಿ ಯು ಆರ್ ಆಪ್ರೇಟಿಂಗ್ ಅಟ್ ಅ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಯಾವಾಗೂ ಕಾನ್ಸ್ಟೆಂಟಲ್ಲೇ ಆಪ್ರೇಟ್ ಆಗಬೇಕು. ಸೊ ವೋಲ್ಟೇಜ್ ಈಸ್ ಇಟ್ ಇಸ್ ಅ ಫಂಕ್ಷನ್ ಆಫ್ ಫೈ ಓನ್ಲಿ, ರೈಟ್? ನೆಕ್ಸ್ಟ್ ನಾನು ಏನು ಇಲ್ಲಿ ಡಿಫೈನ್ ಮಾಡಿದ್ದೀನಿ? ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಇಲ್ಲಿ ನೋಡಿ, V2 ಡಿವೈಡೆಡ್ ಬೈ V1 ವಿಚ್ ಇಸ್ ಈಕ್ವಲ್ಸ್ ಟು N2 ಡಿವೈಡೆಡ್ ಬೈ N1 ವಿಚ್ ಇಸ್ ಈಕ್ವಲ್ಸ್ ಟು K ಅಂತ ಹೇಳಿ. ಸೊ continuation of that one will be this transformation ratio is very very important. ಎಕ್ಸಾಮ್ನಲ್ಲಿ ನೀವೇನಾದರೂ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿಸ್ ಈಕ್ವೇಷನ್ಸ್ ಓನ್ಲಿ. ವಾಟ್ ಈಸ್ ದ್ಯಾಟ್? ಇಟ್ ಈಸ್ ಗಿವನ್ ಬೈ V2 divided by V1 which is equals to N2 divided by N1. Since it is a constant power device, I am going to take it as what? ಏನಂತ ತಗೋಬೋದು? I1 divided by I2 which is equals to, see, look at the things, Z2 divided by Z1 which is equals to N2 divided by N1 the whole square. So which is equals to Z2 divided by Z1 ulta barkondre, which is equals to the transformation ratio, that is what? K. Transformation ratio, that is what? K. Very very important. K na hinge ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. So there are multiple ways of defining this K. Very very important, right? ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ನಿಮಗೆ ಗೊತ್ತಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್
ಇನ್ ದ ಕೇಸ್ ಆಫ್ ಪ್ರಾಕ್ಟಿಕಲ್ ಟ್ರಾನ್ಸ್ಫಾರ್ಮರ್ ನಂಗೆ ಏನಿರುತ್ತೆ, ವೈಂಡಿಂಗ್ ರೆಸಿಸ್ಟೆನ್ಸ್ ಅನ್ನೋದು ಇರುತ್ತೆ, ಲೀಕೇಜ್ ಫ್ಲಕ್ಸ್ ಅನ್ನೋದು ಇರುತ್ತೆ, ಐರನ್ ಲಾಸಸ್ ಅನ್ನೋದು ಇರುತ್ತೆ, ರೈಟ್. ಸೊ ಟ್ರಾನ್ಸ್ಫಾರ್ಮರ್ನಲ್ಲಿ ಮೇನ್ ಆಬ್ಜೆಕ್ಟಿವ್ ಏನು ಅಥವಾ ಮೇನ್ ಎಲಿಮೆಂಟ್ ಏನು? ಇಂಡಕ್ಟರ್ಸ್ ಆರ್ ದ ಮೇನ್ ಎಲಿಮೆಂಟ್. ಇಂಡಕ್ಟರ್ಸ್ ಆರ್ ದ ಮೇನ್ ಎಲಿಮೆಂಟ್. ಸಿನ್ಸ್ ಯು ಆರ್ ಮೇಡ್ ಯೂಸ್ ಆಫ್ ದಟ್ ಕಾಪರ್ ವೈಂಡಿಂಗ್ಸ್, ಸೊ ಕಾಪರ್ ವೈಂಡಿಂಗ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ದೇರ್ ವಿಲ್ ಬಿ ಅ ಲೀಕೇಜ್. ಲೀಕೇಜ್ನ ನಾನು ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು? ರೆಸಿಸ್ಟೆನ್ಸ್ ಮುಖಾಂತರ ನಾನು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಐ ವಿಲ್ ಬಿ ಕಾಲಿಂಗ್ ಇಟ್ ಆಸ್ R1 ಓವರ್ ಇಯರ್ ಆ್ಯಂಡ್ X1 ಓವರ್ ಇಯರ್, ರೈಟ್, XL1. ಅದೇ ರೀತಿ ಔಟ್ಪುಟ್ ಸೈಡ್ನಲ್ಲೂ ನಂಗೆ ಏನು ಬರುತ್ತೆ, R2 ಅಂತ ಬರುತ್ತೆ, ದೆನ್ XL2 ಅಂತ ಬರುತ್ತೆ, R2 ಆ್ಯಂಡ್ XL2, ರೈಟ್. I'll be having load over here. Now look at the things carefully. Suppose ಪ್ರಾಬ್ಲಮ್ಸ್ ಏನಾದರೂ ಈ ರೀತಿ ಏನಾದರೂ ಇದ್ದರೆ ಸಾಲ್ವ್ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ. ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅದನ್ನು ಕೆ ಅಂತ ತೊಗೊತೀನಿ, ಟ್ರಾನ್ಸ್ಫಾರ್ಮೇಷನ್ ರೇಷಿಯೋನ ಈ ರೀತಿ ಕೊಟ್ಟರೆ ಸಾಲ್ವ್ ಮಾಡೋದು ನಂಗೆ ತುಂಬ ಕಷ್ಟ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, somehow I will pull all the elements, that is R2, XL2 on the input side. ಇನ್ಪುಟ್ ಸೈಡ್ ನಾನೇನು ಶಿಫ್ಟ್ ಮಾಡಿದ್ರೆ R2 ಪರ್ಫಾರ್ಮ್ ಡಿವೈಡ್ ಬೈ ಕೆ ಸ್ಕ್ವೇರ್. ಅದೇ ರೀತಿ ಆಲ್ ದ ಇನ್ಪುಟ್ ಎಲಿಮೆಂಟ್ಸ್ ನಾನೇನಾದರೂ ಔಟ್ಪುಟ್ ಸೈಡ್ಗೆ ಏನಾದರೂ ಕಳಿಸಿದ್ರೆ R2 ಮಲ್ಟಿಪ್ಲೈಡ್ ಬೈ ಕೆ ಸ್ಕ್ವೇರ್. ಅರ್ಥ ಆಗಿಲ್ವಾ? ಡೋಂಟ್ ವರಿ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್, ರೈಟ್, ಡೋಂಟ್ ವರಿ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ನೆಕ್ಸ್ಟ್ let us consider all the elements I am pulling on the left side. So R1 ಹಾಗೆ ಇತ್ತು, XL1 ಹಾಗೆ ಇತ್ತು. ನೆಕ್ಸ್ಟ್ ಟೂ ಮೋರ್ ಎಲಿಮೆಂಟ್ಸ್ ನೀವು ಯಾವುದಾದ್ರು ತೊಗೊಂಡಿದ್ರಾ? R2 you have taken, so it is R2 divided by K square. Then again you will be having XL2 divided by K square, right? At the output end you are having load. Then here you will be having a supply. ನೋಡಿ, ಕನ್ವರ್ಷನ್ಸ್ ನಾನು ಹೇಗೆ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಥಿಂಗ್ ಈಸ್ ಔಟ್ಪುಟ್ ಟು ಇನ್ಪುಟ್ ನಾನೇ ತೊಗೋಬೇಕಂದ್ರೆ ಏನಂತ ತೊಗೋಬೇಕು, ಡಿವೈಡ್ ಬೈ ಕೆ ಸ್ಕ್ವೇರ್ ಅಂತ ಮಾಡಬೇಕಷ್ಟೇ. ಸಿಂಪಲ್ ಥಿಂಗ್ ಈಸ್ ಔಟ್ಪುಟ್ ಟು ಇನ್ಪುಟ್ ನಾನೇ ತೊಗೋಬೇಕು ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ವಾಟ್, ಡಿವೈಡ್ ಬೈ ಕೆ ಸ್ಕ್ವೇರ್, ರೈಟ್. ಬಟ್ ಲುಕ್ ಅಟ್ ದ ಥಿಂಗ್ಸ್, ಇನ್ಪುಟ್ಟಿಂದ ಔಟ್ಪುಟ್ ನಾನೇನಾದರೂ ಮಾಡಬೇಕು ಅಂತ ಹೇಳಿದ್ರೆ, ಸಿಮಿಲರ್ಲಿ ಇನ್ಪುಟ್ ಟು ಔಟ್ಪುಟ್ ನಾನೇನಾದರೂ ಮಾಡಬೇಕಂತ ಹೇಳಿದ್ರೆ ನಾನೇನು ತೊಗೊತೀನಿ, ಮಲ್ಟಿಪ್ಲೈಡ್ ಬೈ ಕೆ ಸ್ಕ್ವೇರ್ ಐ ಆಮ್ ಗೋಯಿಂಗ್ ಟು ಡು, right? So you are having two terms, that is R2 and you will be having XL2. ಅದೇ ರೀತಿ ದ ಇನ್ಪುಟ್ ಸೈಡ್ ಏನೇನಿದೆ R1 ಮತ್ತು XL1 ಶಿಫ್ಟ್ ಆಗ್ತಾಯಿದೆ ತಾನೆ. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಕೆ ಸ್ಕ್ವೇರ್ ಟೈಮ್ಸ್ ಆಫ್ R1 ಮತ್ತು ಈ ಟರ್ಮ್ ಏನು ಬರುತ್ತೆ, ಕೆ ಸ್ಕ್ವೇರ್ ಟೈಮ್ಸ್ ಆಫ್ XL1. ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ದೆನ್ ಲೋಡ್ ಹಾಗೆ ಇರುತ್ತೆ. ಸೊ ಈ ರೀತಿ ಏನಾದರೂ ಇದ್ದಾಗೆ ಸಾಲ್ವಿಂಗ್ ವಿಲ್ ಬಿ ವೆರಿ ಮಚ್ ಈಸಿ ಫಾರ್ ಅಸ್. ಎಲ್ಲ ಎಲಿಮೆಂಟ್ಸು ಒಂದೇ ಕಡೆ ಇದ್ದರೆ ವಿ ಕ್ಯಾನ್ ಏಬಲ್ ಟು ಸಾಲ್ವ್ ಸೋ ಈಸಿಲಿ. ಇದನ್ನು ಫರ್ದರ್ ಹೆಂಗೆ ಸಾಲ್ವ್ ಮಾಡೋದು, ಟೂ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ನಲ್ಲಿ ಎಲಿಮೆಂಟ್ಸ್ನ ನಾನು ಇಂಟರ್ಚೇಂಜ್ ಮಾಡ್ಬೋದು. ಸೊ ಏನಂತ ಬರುತ್ತೆ, R2 ಪ್ಲಸ್ ಕೆ ಸ್ಕ್ವೇರ್ ಟೈಮ್ಸ್ ಆಫ್ R1. ಸೊ ದಿಸ್ ಈಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಅದೇ ಥರ ನಂಗೆ ಈಕ್ವಲೆಂಟ್ ಇಂಡಕ್ಟೆನ್ಸ್ ಏನು ಬರುತ್ತೆ, XL2 ಪ್ಲಸ್ ಕೆ ಸ್ಕ್ವೇರ್ ಟೈಮ್ಸ್ ಆಫ್ XL1, ರೈಟ್. So these are the equivalent elements what you are going to get. Next, we have to talk about voltage regulation. Voltage regulation ಮಾಡೋ ಟೈಮಲ್ಲಿ ಎಷ್ಟೊಂದು ಜನ ಮಿಸ್ಟೇಕ್ಸ್ ಮಾಡ್ತಾರೆ. that mistakes we should not do, right? Voltage regulation, how we are going to define this voltage regulation? Usually voltage regulation ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ರೆ in terms of percentage voltage regulation. We are going to define in terms of percentage voltage regulation as V no load minus V full load divided by V no load into 100%. ಹಂಗಂದ್ರೆ ಏನು, ವಿ ನೋ ಲೋಡ್ ಅಂದರೆ ಏನು, ಲೋಡಲ್ಲಿ ನಾನೇನು ಕನೆಕ್ಟೇ ಮಾಡಿಲ್ಲ, ಆ ಟೈಮ್ನಲ್ಲಿ ವಾಟ್ ಈಸ್ ದ ಔಟ್ಪುಟ್ ವೋಲ್ಟೇಜ್, ದಟ್ ಈಸ್ ವಿ ನೋ ಲೋಡ್. ಸಪೋಸ್ ಮ್ಯಾಕ್ಸಿಮಮ್ ರೇಟಿಂಗ್ ನಾನೇನಾದರೂ ಲೋಡ್ ಏನಾದರೂ ಕನೆಕ್ಟ್ ಮಾಡಿದ್ರೆ ದಟ್ ವೋಲ್ಟೇಜ್ ಈಸ್ ರೆಫರ್ಡ್ ಆಸ್ ವಿ ಫುಲ್ ಲೋಡ್, that is referred as V full load. One point what you have to remember is always V no load is greater than V full load. ನೋಡಿ, ಎರಡು ವೆರೈಟಿ ಇದೆ. ನೋ ಲೋಡ್ನಲ್ಲಿ ನೀವೇನಾದರೂ ಆಪ್ರೇಟ್ ಮಾಡಿದ್ರೆ ಇಟ್ ವಿಲ್ ಬಿ ರನ್ನಿಂಗ್ ಅಟ್ ಹೈಯರ್ ಸ್ಪೀಡ್, ರೈಟ್. ವೆಹಿಕಲ್ಸ್ ವಿಲ್ ಬಿ ರನ್ನಿಂಗ್ ಅಟ್ ಹೈಯರ್ ಸ್ಪೀಡ್. ಸಪೋಸ್ 4 to 5 ಜನ ಏನಾದರೂ ಟೂ ವೀಲರ್ ಮೇಲೆ ಕೂತ್ಕೊಂಡ್ರೆ, ರೈಟ್, ದಿಸ್ ಈಸ್ ಎಕ್ಸೆಸ್ ಆಫ್ ಲೋಡ್, ರೈಟ್. ಸೊ
ಮ್ಯಾಕ್ಸಿಮಮ್ ಕೆಪಾಸಿಟಿ ಫ್ಯಾಕ್ಟರ್ ಆಫ್ ಸೇಫ್ಟಿ ಇಟ್ಕೊಂಡು ನಾನು ಏನಾದರೂ ಮಾತಾಡಿದ್ರೆ ಆವಾಗ ಸ್ಪೀಡ್ ಅನ್ನೋದು ಡಿಕ್ರೀಸ್ ಆಗುತ್ತೆ, ರೈಟ್. ಸೊ ವಿ ಫುಲ್ ಲೋಡ್ ಈಸ್ ಆಲ್ವೇಸ್ ಲೆಸ್ ದೆನ್ ವಿ ನೋ ಲೋಡ್. ವಿ ಫುಲ್ ಲೋಡ್ ಈಸ್ ಆಲ್ವೇಸ್ ಲೆಸ್ ದೆನ್ ವಿ ನೋ ಲೋಡ್, ರೈಟ್. ಸೊ ಪರ್ಸಂಟೇಜ್ ವೋಲ್ಟೇಜ್ ರೆಗ್ಯುಲೇಷನ್ ಅನ್ನೋದು ನಾನು ಏನಾದ್ರು ತಗೋಬೇಕು, ಆಲ್ವೇಸ್ ಪರ್ಸಂಟೇಜ್ ವೋಲ್ಟೇಜ್ ರೆಗ್ಯುಲೇಷನ್ ಈಸ್ ಆಲ್ವೇಸ್ ಇಟ್ ಈಸ್ ವಾಟ್ ಪಾಸಿಟಿವ್ ಓನ್ಲಿ. ಟೆಕ್ಸ್ಟ್ ಬುಕ್ನಲ್ಲಿ ಏನಂತ ರೆಫರ್ ಮಾಡ್ತಾರೆ ಅಂತಂದರೆ ಲ್ಯಾಗಿಂಗ್ ಇದ್ದರೆ ಪಾಸಿಟಿವ್ ಅಂತ ತೊಗೊತಾರೆ, ಲೀಡಿಂಗ್ ಇದ್ದರೆ ನೆಗೆಟಿವ್ ಅಂತ ತೊಗೊತಾರೆ, ರೈಟ್. ಸೊ ಇಟ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್, ಝೀರೋ ಅಂತ ಹೇಳ್ತಾರೆ. ಸೊ ವಾಟ್ ವಿ ಸೇ ಈಸ್ ಇಟ್ ಶುಡ್ ಬಿ ಆಲ್ವೇಸ್ ಪಾಸಿಟಿವ್, ವೋಲ್ಟೇಜ್ ರೆಗ್ಯುಲೇಷನ್ ಆಲ್ವೇಸ್ ಪಾಸಿಟಿವ್, ಬಟ್ ವೋಲ್ಟೇಜ್ ರೆಗ್ಯುಲೇಷನ್ ಕಾಂಟ್ ಬಿ ಝೀರೋ, ಬಟ್ ವೋಲ್ಟೇಜ್ ರೆಗ್ಯುಲೇಷನ್ ಕಾಂಟ್ ಬಿ ಝೀರೋ ಆರ್ ಇಟ್ ಕಾಂಟ್ ಬಿ ನೆಗೆಟಿವ್ ಆಲ್ಸೋ. ಯಾಕೆ ವೋಲ್ಟೇಜ್ ರೆಗ್ಯುಲೇಷನ್ ಅನ್ನೋದು ಝೀರೋ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ವೆನ್ ವಿ ಫುಲ್ ಲೋಡ್ ಈಕ್ವಲ್ಸ್ ಟು ವಿ ನೋ ಲೋಡ್, ಸಾಧ್ಯ ಇಲ್ಲ. ದೆನ್ ವಿ ಫುಲ್ ಲೋಡ್ ವಿ ನೋ ಲೋಡ್ಗಿಂತ ಜಾಸ್ತಿ ಬರ್ತಾ ಚಾನ್ಸೇ ಇಲ್ಲ, ರೈಟ್. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ವೋಲ್ಟೇಜ್ ರೆಗ್ಯುಲೇಷನ್ ಈಸ್ ಆಲ್ವೇಸ್ ಪಾಸಿಟಿವ್ ಬಟ್ ಇಟ್ ಕಾಂಟ್ ಬಿ ಝೀರೋ ಆರ್ ಇಟ್ ಕಾಂಟ್ ಬಿ ನೆಗೆಟಿವ್. ಟೆಕ್ಸ್ಟ್ ಬುಕ್ನಲ್ಲಿ ಹೇಳ್ತಾರೆ ನೆಗೆಟಿವ್ ಅಂತ ಹೇಳ್ತಾರೆ, ದೇ ಆರ್ ಗೋಯಿಂಗ್ ಟು ಟೆಲ್ ಲೀಡಿಂಗಲ್ಲಿ ಇದ್ದಾಗೆ ಅಂತ ಹೇಳ್ತಾರೆ. ನೋ, ಲೀಡಿಂಗ್ ಯು ವಿಲ್ ನಾಟ್ ಬಿ ಗೆಟಿಂಗ್. ವೈ? ಇನ್ ದ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಇಂಡಕ್ಟರ್ಸ್, ನಾಟ್ ದಿ ಕೆಪಾಸಿಟರ್ಸ್, ರೈಟ್. ದಿಸ್ ಇಸ್ ಒನ್ ಜಸ್ಟಿಫಿಕೇಶನ್ ವಾಟ್ ಯು ಹ್ಯಾವ್ ಟು ಗಿವ್, ರೈಟ್. ವೋಲ್ಟೇಜ್ ರೆಗ್ಯುಲೇಷನ್ ಪಾಸಿಟಿವ್ ಏನಾದರೂ ಇದೆ ಏನಂತ ತಗೊಂತಾರೆ, ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ವೋಲ್ಟೇಜ್ ರೆಗ್ಯುಲೇಷನ್ ಯಾವಾಗ ವೆನ್ ಇಟ್ ಈಸ್ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ನೆಗೆಟಿವ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಲೀಡಿಂಗ್ ಪವರ್ ಫ್ಯಾಕ್ಟರ್ ಇದ್ದಾಗೆ ಅಂತ ಹೇಳ್ತಾರೆ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ನಾವೇನಂತ ತೊಗೊತಾ ಇದ್ರಿ, ಇಂಡಕ್ಟರ್ ತೊಗೊತಾ ಇದ್ರಿ, ಕೆಪಾಸಿಟರ್ ಏನಾದ್ರು ತೊಗೊಂಡಿದ್ರೆ ಅವ್ರು ಹೇಳಿದ ಪ್ರಕಾರ ಕರೆಕ್ಟ್ ಆಗ್ತಿತ್ತು. ಐ ಆಮ್ ಗೋಯಿಂಗ್ ಟು ರಿಪೀಟ್ ಒನ್ಸ್ ಅಗೇನ್, ವೋಲ್ಟೇಜ್ ರೆಗ್ಯುಲೇಷನ್ ಈಸ್ ಆಲ್ವೇಸ್ ಪಾಸಿಟಿವ್, ಝೀರೋನೂ ಬರೋದಿಲ್ಲ, ನೆಗೆಟಿವ್ ಬರೋದಿಲ್ಲ. ನೆಗೆಟಿವ್ ಬರಬೇಕಂದ್ರೆ ಏನು ಮಾಡಬೇಕು, ನಾನು ಸರ್ಕ್ಯೂಟ್ ಎಲಿಮೆಂಟ್ಸ್ನಲ್ಲಿ ಕೆಪಾಸಿಟರ್ನ ಕನೆಕ್ಟ್ ಮಾಡಬೇಕು. ನಾನು ಕೆಪಾಸಿಟರ್ಸ್ ಕನೆಕ್ಟ್ ಮಾಡ್ತೀರಾ, ಐ ವಿಲ್ ನಾಟ್ ಬಿ ಕನೆಕ್ಟಿಂಗ್, ಐ ವಿಲ್ ನಾಟ್ ಬಿ ಯೂಸಿಂಗ್. ಸೊ ಲೀಡಿಂಗ್ ಪವರ್ ಫ್ಯಾಕ್ಟರ್ ಅನ್ನೋದು ಬರೋದಿಲ್ಲ. ಬಟ್ ಫಾರ್ ಸೇಯಿಂಗ್ ಐ ಕ್ಯಾನ್ ಟೆಲ್, ಹಾಗೆ ಹೇಳಬೇಕಂತ ಹೇಳಿದ್ರೆ ನಾನು ಹೇಳ್ಬೋದು ಅಷ್ಟೇ. ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್, ರೈಟ್. ನೆಕ್ಸ್ಟ್, ಟೆಸ್ಟ್ ಇನ್ ದ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಯಾವ ಟೆಸ್ಟ್ ಮಾಡ್ತೀರಿ? ಓಪನ್ ಸರ್ಕ್ಯೂಟ್ ಟೆಸ್ಟ್ ವಿ ಆರ್ ಗೋಯಿಂಗ್ ಟು ಡೂ, ಅದನ್ನ OC ಟೆಸ್ಟ್ ಅಂತ ಕರೀತಾರೆ. ಇನ್ ಶಾರ್ಟ್ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನೋ ಲೋಡ್ ಟೆಸ್ಟ್. ಇನ್ ಶಾರ್ಟ್ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನೋ ಲೋಡ್ ಟೆಸ್ಟ್. ಅದೇ ರೀತಿ ಯು ವಿಲ್ ಬಿ ಹ್ಯಾವಿಂಗ್ ಟೂ ಮೋರ್ ಕ್ಲಾಸಿಫಿಕೇಶನ್. ಒನ್ ಈಸ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್, ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಏನು, ಇಂಪಿಡೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಇಂಪಿಡೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ. ದ ಥರ್ಡ್ ಕ್ಲಾಸಿಫಿಕೇಶನ್ ಯಾರಾದರೂ ಹೇಳೋಕ್ಕಾಗುತ್ತಾ? ಇಟ್ ಈಸ್ polarity test. It is polarity test. Now look at the things carefully. Look at the things carefully. If you are preparing for, right, any sort of exam, and if you are non-electrical students, this video will be definitely helping you, right? Because electrical students idinda chanaಗಿ ಕಲ್ತ್ಕೊಳ್ತಾರೆ. Since we are preparing only for exam point of view, that much of depth knowledge is not at all helpful, not at all required ಅಂತ ಹೇಳ್ಬೋದು, right? So first thing is, let us talk about open circuit test. Let us talk about open circuit test. In the case of open circuit test, we are going to make use of voltmeter, we are going to make use of ammeter, and we are going to make use of wattmeter in order to measure voltage, current, matte power. All the things you are connecting on the, primary side. All the things you are connecting on the primary side. Strictly speaking, low voltage winding ನಲ್ಲೇ ಕನೆಕ್ಟ್ ಮಾಡಬೇಕು. ಲೋ ವೈಂಡಿಂಗ್ ಸೈಡ್ನಲ್ಲೇ ನೀವು ಕನೆಕ್ಟ್ ಮಾಡಬೇಕು. ಇನ್ ದ ಕೇಸ್ ಆಫ್ ಓಪನ್ ಸರ್ಕ್ಯೂಟ್ ಟೆಸ್ಟ್. ದಿಸ್ ಹೈ ವೈಂಡಿಂಗ್ ಏನು ಮಾಡ್ತೀರಾ, ವಾಟ್ ಯು ಆರ್ ಗೋಯಿಂಗ್ ಟು ಡೂ ವಿತ್ ರೆಸ್ಪೆಕ್ಟ್ ಟು ದಿಸ್ ಹೈ ವೈಂಡಿಂಗ್. ಸೊ ಆನ್ ದಿ ಹೈ ವೈಂಡಿಂಗ್ ಸೈಡ್, ಡೋಂಟ್ ಕನೆಕ್ಟ್ ಎನಿ ಆಫ್ ದ ಥಿಂಗ್ಸ್. You just measure what is the value of output voltage. ಔಟ್ಪುಟ್ ವೋಲ್ಟೇಜ್ನ ಏನಂತ ತೊಗೊತೀನಿ, V2 ಅಂತ ತೊಗೋಬೋದು, ಇಲ್ಲ ಅಂತಂದರೆ VS ಅಂತ ತೊಗೋಬೋದು. ನಾವು ಯು ಥಿಂಕ್ ಅಬೌಟ್ ವಾಟ್ ಈಸ್ ದ ಕರೆಂಟ್, ದಟ್ ಈಸ್ I2. ಏನು ಬರಬೇಕು? I2 ಈಸ್ ವಾಟ್? ಝೀರೋ. ಬಿಕಾಸ್ ಓಪನ್ ಸರ್ಕ್ಯೂಟ್. V2 ಅನ್ನೋದು ಏನಾಗುತ್ತೆ? V2 ಈಸ್ ನಾನ್ ಝೀರೋ. V2 ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. Now you talk about what is the value of I1. I1 is the input current, or IP is the input current. ಏನಾಗುತ್ತೆ I1 also should be 0, but it will not be 0, right? Coasting ಥರ ಇರುತ್ತೆ. So it is 3% to 5% of rated current will flow. Transformer on ಅಲ್ಲಿ ಇರಬೇಕು ಅಂತ ಹೇಳಿದ್ರೆ minimum current has to flow. That is 3% to 5% of the rated current. Rated current ಅಕಸ್ಮಾತ್ ಏನಾದರೂ 100 amperes ಅನ್ನೋದ್ರೆ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ? ಮ್ಯಾಕ್ಸಿಮಮ್ 5 amperes ಆಗೋಷ್ಟು ಕರೆಂಟ್ ಫ್ಲೋ ಆಗುತ್ತೆ, ರೈಟ್? ದಟ್ ಕರೆಂಟ್ ಕೀಪ್ಸ್ ಆನ್ ಫ್ಲೋಯಿಂಗ್, ರೈಟ್? ನಾವು
ಓಪನ್ ಸರ್ಕ್ಯೂಟ್ ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಏನು ಬರುತ್ತೆ, ರೈಟ್? ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ಕೋರ್ ಲಾಸ್ ಆರ್ ಕಾಪರ್ ಲಾಸ್. We are going to determine core loss or we are going to determine copper loss. Sorry, iron loss. Core loss ಅಥವಾ ಐರನ್ ಲಾಸ್ನ ನಾವೇನಾದರೂ ಕಂಡುಹಿಡಿಬೇಕು ಅಂತ ಹೇಳಿದ್ರೆ we are going to make use of open circuit test. We are going to make use of open circuit test to find core loss ಅಥವಾ iron loss ಅಂತ ಅದು ತಿಳ್ಕೊಳ್ಳಿ, ರೈಟ್? ಸೊ this is all about open circuit test. ಇನ್ ಜನರಲ್ ಮಾತನ್ನ ಹೇಳ್ತಾ ಇದ್ದೀನಿ, ಡೆಪ್ತಲ್ಲಿ ನಾನು ಹೇಳ್ತಾ ಇಲ್ಲ. The next one is a short circuit test. In short, call it as SC test ಅಥವಾ ಇಂಪಿಡೆನ್ಸ್ ಟೆಸ್ಟ್ ಅಂತಲೇ ಹೇಳ್ಬೋದು. ಒಂದು ಟ್ರಾನ್ಸ್ಫಾರ್ಮರ್ ತೊಗೊಳ್ತೀರಾ, ಅದರದ್ದು ರೇಟಿಂಗ್ಸ್ ಗೊತ್ತಿದೆ, ವೋಲ್ಟೇಜ್ ಎಷ್ಟು ಆಪ್ರೇಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಕರೆಂಟ್ ಎಷ್ಟು ಆಪ್ರೇಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅಟ್ ದ ಟೈಮ್ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಮ್ಯಾಕ್ಸಿಮಮ್ ಎಕ್ಸ್ಟ್ರೀಮ್ಸ್ ಆಫ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ವಿತ್ ದ ಹೆಲ್ಪ್ ಆಫ್ ಓಪನ್ ಸರ್ಕ್ಯೂಟ್ ಟೆಸ್ಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಟೆಸ್ಟಿಂದ ನೀವು ಕಂಡುಹಿಡಿತೀರ. ನೆಕ್ಸ್ಟ್, ಟ್ರಾನ್ಸ್ಫಾರ್ಮರ್ನಲ್ಲಿ ಎಷ್ಟು ಲಾಸ್ ಇದೆ ಅದನ್ನು ಸಹ ನಾವು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿಸ್ ಓಪನ್ ಸರ್ಕ್ಯೂಟ್ ಟೆಸ್ಟ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್. ಕನೆಕ್ಷನ್ಸ್ ಆರ್ ಸೇಮ್, ನೋ ಚೇಂಜ್. ಕನೆಕ್ಷನ್ನ ಯಾವುದೇ ರೀತಿ ಚೇಂಜ್ ಇರೋದಿಲ್ಲ, ಎಲ್ಲದಕ್ಕೂ ಸೇಮ್ ಇರುತ್ತೆ ಕನೆಕ್ಷನ್, ರೈಟ್? ಯು ವಿಲ್ ಬಿ ಹ್ಯಾವಿಂಗ್ ಇಂಡಕ್ಟರ್ ಆ್ಯಂಡ್ ರೆಸಿಸ್ಟರ್. ಇದನ್ನು ಏನಂತ ಕರೀತಾರೆ? ಇದು ಎಂಟರ್ ಕಾಂಬಿನೇಷನ್ನ ವ್ಯಾಟ್ ಮೀಟರ್ ಅಂತ ಕರೀತಾರೆ, ರೈಟ್? ದೆನ್ ಯು ವಿಲ್ ಬಿ ಹ್ಯಾವಿಂಗ್ ಆಮ್ ಮೀಟರ್ ಇನ್ ಆರ್ಡರ್ ಟು ಮೆಷರ್ ಕರೆಂಟ್. ಅದಾದಮೇಲೆ you will be having this primary winding. ಶಾರ್ಟ್ ಸರ್ಕ್ಯೂಟ್ ಮಾಡೋ ಟೈಮಲ್ಲಿ ನೀವೇನಂತ ತೊಗೊತೀರಾ? ದಿಸ್ ಈಸ್ ಹೈ ವೈಂಡಿಂಗ್ ಆರ್ ಮೋರ್ ವೈಂಡಿಂಗ್ ಆರ್ ಎವಿ ಸೈಡ್. ನೆಕ್ಸ್ಟ್, ಲೋ ವೈಂಡಿಂಗ್ ಸೈಡ್ನ ಏನು ಮಾಡ್ತೀರಾ? ನೀವು ಶಾರ್ಟ್ ಸರ್ಕ್ಯೂಟ್ ಮಾಡ್ತೀರಾ. ಲೋ ವೈಂಡಿಂಗ್ ಸೈಡ್ನ ನೀವೇನು ಮಾಡ್ತೀರಾ? ಶಾರ್ಟ್ ಸರ್ಕ್ಯೂಟ್ ಮಾಡ್ತೀರಾ. ವೆರಿ ಇಂಪಾರ್ಟೆಂಟ್. ಶಾರ್ಟ್ ಸರ್ಕ್ಯೂಟ್ ಮಾಡೋದ್ರಿಂದ ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಫೈಂಡ್ ದಿ ಕಾಪರ್ ಲಾಸ್. ಅವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ವಿ ಎಸ್ ವ್ಯಾಲ್ಯೂನ ತುಂಬ ಕಡಿಮೆ ವ್ಯಾಲ್ಯೂನಲ್ಲಿ ಆಪ್ರೇಟ್ ಮಾಡಬೇಕು, ಸಚ್ ದಟ್ ಹ್ಯೂಜ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್, ರೈಟ್? ಸ್ವಲ್ಪ ಮಾಡಿದ್ರೆ ನಮಗೆ ಇಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ. ಸೊ I2 ಈಸ್ ಮೋರ್ ವೆನ್ V1 ಈಸ್ ಲೋ. ಕಡಿಮೆ ವ್ಯಾಲ್ಯೂಸ್ ಆಫ್ V1ಗೂ ನನಗೆ I2 ಅನ್ನೋದು ಜಾಸ್ತಿ ಬರುತ್ತೆ, ಬಿಕಾಸ್ ಇಟ್ ಈಸ್ ಶಾರ್ಟ್ ಸರ್ಕ್ಯೂಟ್. ನಾನು ಅದೇ V1 ಏನಾದರೂ ಜಾಸ್ತಿ ಮಾಡಿಬಿಟ್ರೆ ಹ್ಯೂಜ್ ಕರೆಂಟ್ ವಿಲ್ ಫ್ಲೋ ಆ್ಯಂಡ್ ಟ್ರಾನ್ಸ್ಫಾರ್ಮರ್ ವಿಲ್ ಗೆಟ್ ಡ್ಯಾಮೇಜ್, ರೈಟ್? ಸೊ ದಿಸ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ನಾವು ಏನಕ್ಕೆ ಯೂಸ್ ಮಾಡ್ತೀರಿ? ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಆರ್ ಯೂಸ್ ಇಟ್ ಟು ಐಡೆಂಟಿಫೈ, ಅಥವಾ ಏನಕ್ಕೆ ಯೂಸ್ ಮಾಡ್ತೀರಿ? ಇನ್ ಆರ್ಡರ್ ಟು ಫೈಂಡ್ ಕಾಪರ್ ಲಾಸ್, ಅಥವಾ ವೈಂಡಿಂಗ್ ಲಾಸ್ ಅಂತಲೂ ಹೇಳ್ಬೋದು, ರೈಟ್? ಕಾಪರ್ ಲಾಸ್ ಅನ್ನೋದು ಎಷ್ಟಿದೆ ಅದನ್ನು ನಾನೇನೋ ತಿಳ್ಕೊಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿಸ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್. ನೆಕ್ಸ್ಟ್, ಕೋರ್ ಲಾಸ್ ಅಥವಾ ಐರನ್ ಲಾಸ್ ನಾನೇನೋ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾನು ಏನು ಟೆಸ್ಟ್ ಯೂಸ್ ಮಾಡ್ತೀನಿ? ಓಪನ್ ಸರ್ಕ್ಯೂಟ್ ಟೆಸ್ಟ್ನ ನಾನು ಯೂಸ್ ಮಾಡ್ತೀನಿ. ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೌ 2 ಥಿಂಗ್ಸ್ ಐ ಟೋಲ್ಡ್. ಸೊ ಕೋರ್ ಲಾಸ್ನಲ್ಲಿ ನನಗೆ ಏನೇನು ಬರುತ್ತೆ? ಇನ್ ದ ಕೇಸ್ ಆಫ್ ಕೋರ್ ಲಾಸ್ ವಿಲ್ ಬಿ ಹ್ಯಾವಿಂಗ್ 2 ವೇರಿಯಂಟ್ಸ್. ಯಾವುದಾದ್ರು? ಹೆಡಿ ಕರೆಂಟ್ ಲಾಸ್ ಅನ್ನೋದು ಒಂದು, ಮತ್ತು ಇನ್ನೊಂದೇನು? ಎನಿವನ್? ಹಿಸ್ಟರೆಸಿಸ್ ಲಾ, ರೈಟ್? ಹಿಸ್ಟರೆಸಿಸ್ ಲಾಸ್ ಅಂತ ಬರುತ್ತೆ. ಹೆಡಿ ಕರೆಂಟ್ ಲಾಸ್ ಇಸ್ ಬಿಕಾಸ್ ಆಫ್ ಗ್ಯಾಪ್ಸ್ ಇನ್ ಮಟೀರಿಯಲ್, ರೈಟ್? ಗ್ಯಾಪ್ಸ್ ಅನ್ನೋದು ಇರಬಾರ್ದು. ಗ್ಯಾಪ್ಸ್ ಏನಾದ್ರು ಬಂದರೆ ಎಡಿ ಕರೆಂಟ್ ಲಾಸ್ ವಿಲ್ ಬಿ ದೇರ್. ಎಡಿ ಕರೆಂಟ್ ಏನಾದರೂ ಉತ್ಪತ್ತಿ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇನ್ ಕರೆಂಟ್ಗೆ ಅದು ಅಪೋಸ್ ಮಾಡುತ್ತೆ. ಸೊ ಹೆಡಿ ಕರೆಂಟ್ನ ಆದಷ್ಟು ಕಡಿಮೆನೇ ಇರಬೇಕು ನಮಗೆ. ನೆಕ್ಸ್ಟ್, ಹಿಸ್ಟರೆಸಿಸ್ ಲಾ ಅಂದರೆ ಏನು? ನಾವಿಲ್ಲಿ ಕಂಡಕ್ಟರ್ಗೆ ನಾವು ಮ್ಯಾಗ್ನೆಟೈಸ್ ಮತ್ತು ಡಿಮ್ಯಾಗ್ನೆಟೈಸ್ ಮಾಡ್ತಾಯಿದ್ರಿ. ಎಷ್ಟು ಬೇಗ ಅದು ಮ್ಯಾಗ್ನೆಟೈಸ್ ಮತ್ತು ಡಿಮ್ಯಾಗ್ನೆಟೈಸ್ ಆಗುತ್ತೆ ಅದು ಇಂಪಾರ್ಟೆಂಟ್. ಸಪೋಸ್ ಮ್ಯಾಗ್ನೆಟೈಸ್ ಆಗಿರೋದು ಡಿಮ್ಯಾಗ್ನೆಟೈಸ್ ಆಗಿಲ್ಲ ಅಂದರೆ ಏನಾಗುತ್ತೆ? ಇಟ್ ಅಪೋಸಸ್ ಮೈ ಇನ್ಪುಟ್. ಸೊ ಹಿಸ್ಟರೆಸಿಸ್ ಲಾಸ್ ವಿಲ್ ಬಿ ದೇರ್. But main thing is how we are going to reduce it. So these things are important. Next, hysteresis loss the formula ಏನು? eddy current loss the formula ಏನು ಗೊತ್ತಿರಬೇಕು. ಸೊ hysteresis loss ಗೆ ಒಂದು ಕಾನ್ಸ್ಟೆಂಟ್ ಅನ್ನು KH ಅಂತ ತಗೊಂತೀನಿ ಇಂಟು BM power 1.6 ಇಂಟು F watts per meter cube. ಯೂನಿಟ್ ಏನು ಬರುತ್ತೆ ನೋಡಿ, watts per meter cube. So this is loss. Next, eddy current loss the expression ಏನು ಬರುತ್ತೆ? KE into B square times of F square into T square. Watts per meter cube. ನಾನು ಇದನ್ನೆಲ್ಲ ನೋಡಿದ್ರೆ ಎಡಿ ಕರೆಂಟ್ ಅನ್ನೋದು ಯಾವುದ್ರ ಫಂಕ್ಷನ್ ಜಾಸ್ತಿ? ಫ್ರೀಕ್ವೆನ್ಸಿ.
ಹಿಸ್ಟರಿಸಿಸ್ ಲಾಸ್ ಅನ್ನೋದು ಯಾವುದಕ್ಕೆ ಫಂಕ್ಷನ್ನು ಎಫ್. ಸೊ ನಾವು ಫ್ರೀಕ್ವೆನ್ಸಿನೇ ವೇರಿ ಮಾಡಿಲ್ಲ ಅಂತ ಹೇಳಿದ್ರೆ ಎಡಿ ಕರೆಂಟ್ ಈಸ್ ನಾಟ್ ಅ ಫಂಕ್ಷನ್ ಆಫ್ ಫ್ರೀಕ್ವೆನ್ಸಿ. ಹಿಸ್ಟರಿಸಿಸ್ ಲಾಸ್ ಈಸ್ ನಾಟ್ ಅ ಫಂಕ್ಷನ್ ಆಫ್ ಫ್ರೀಕ್ವೆನ್ಸಿ. ಯು ವಿಲ್ ಬಿ ಹ್ಯಾವಿಂಗ್ ಕಾಪರ್ ಲಾಸ್. ಈ ಕಾಪರ್ ಲಾಸ್ನಲ್ಲಿ ಏನಾಗುತ್ತೆ, ನೀವು ಲೋಡ್ ಎಷ್ಟು ವೇರಿ ಮಾಡ್ತೀರೋ ಅಷ್ಟು ನಿಮಗೆ ಲಾಸಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಲೋಡ್ ಕಡಿಮೆ ಇದ್ದಷ್ಟು ಲಾಸಸ್ ಅನ್ನೋದು ಕಡಿಮೆ. ಬಟ್ ಕೋರ್ ಲಾಸ್ ಅಥವಾ ಐರನ್ ಲಾಸಲ್ಲಿ ಇಟ್ ಈಸ್ ಅ ಫಿಕ್ಸ್ಡ್ ಕ್ವಾಂಟಿಟಿ. ಫ್ರೀಕ್ವೆನ್ಸಿ ನಾವೇನಾದರೂ ವೇರಿ ಮಾಡಿಲ್ಲ ಅಂತ ಹೇಳಿದ್ರೆ ಸಾಕು. ಇಫ್ ಯು ಆರ್ ನಾಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ ಥ್ರೂಔಟ್ ದಿ ಆಪರೇಷನ್, ಯುವರ್ ಲಾಸಸ್ ವಿಲ್ ಬಿ ಕಾನ್ಸ್ಟೆಂಟ್. ಯುವರ್ ಲಾಸಸ್ ವಿಲ್ ಬಿ ಕಾನ್ಸ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಫ್ರೀಕ್ವೆನ್ಸಿನ ನಾವಿಲ್ಲಿ ಕಾನ್ಸ್ಟೆಂಟ್ ಇಡ್ತೀರಿ. ನೆಕ್ಸ್ಟ್ ಬಿ ಎಮ್ ಅನ್ನೋ ಟರ್ಮ್ನು ನಾವು ಕಾನ್ಸ್ಟೆಂಟ್ ಇಡ್ತೀರಿ, ರೈಟ್. ಅಟ್ ದಟ್ ಟೈಮ್ ಯು ವಿಲ್ ಬಿ ಗೆಟಿಂಗ್ ಕೋರ್ ಲಾಸ್ ಈಸ್ ಕಾನ್ಸ್ಟೆಂಟ್. ಕೋರ್ ಲಾಸ್ ಈಸ್ ಕಾನ್ಸ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹಿಸ್ಟರಿಸಿಸ್ ಲಾಸ್ನ ನಾನು ಏನಾದರೂ ಕಡಿಮೆ ಮಾಡಬೇಕಂತ ಹೇಳಿದ್ರೆ ವಾಟ್ ಈಸ್ ದ ಮೆಟೀರಿಯಲ್ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್? ಸ್ಟೀಲ್ ಯೂಸ್ ಮಾಡ್ತೀರಿ, ರೈಟ್. ಯು ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಸ್ಟೀಲ್. ವೈ? ಯು ಕ್ಯಾನ್ ರೆಡ್ಯೂಸ್ ದಟ್ ಓಮಿಕ್ ರೆಸಿಸ್ಟೆನ್ಸ್. ನಾಟ್ ಇಂಪಾರ್ಟೆಂಟ್. ಲೆಟ್ ಅಸ್ ಗೆಟ್ ಇನ್ ಟು ಎಫಿಷಿಯನ್ಸಿ. ಎಫಿಷಿಯನ್ಸಿ ಅಂದರೆ ಏನು? ಸೇ ಸಪೋಸ್ ನಾನು ನಿಮಗೆ 100 ರೂಪೀಸ್ ಕೊಡ್ತೀನಿ, ನೀವು 100ನ ನೀವು ಜಾಸ್ತಿ ಮಾಡಿದ್ರೆ ದಟ್ ಈಸ್ ಲೈಕ್ ಇಟ್ ಈಸ್ ಎಫಿಷಿಯನ್ಸಿ. ಹೌ ಎಫಿಷಿಯಂಟ್ ಯು ಆರ್ ಇನ್ ಆರ್ಡರ್ ಟು ಡೂ ದ ವರ್ಕ್, ರೈಟ್. ಸೊ ಔಟ್ಪುಟ್ ಎಷ್ಟು ಬರ್ತಾ ಇದೆ ಡಿವೈಡೆಡ್ ಬೈ ಇನ್ಪುಟ್ ನಾನು ಎಷ್ಟು ಕೊಟ್ಟಿದ್ದೀನಿ, ಅಥವಾ ಔಟ್ಪುಟ್ ಬರ್ತಾ ಇದೆ ಮತ್ತು ಲಾಸಸ್ಸೂ ಆಗಿದೆ. ಸೊ ಔಟ್ಪುಟ್ ಡಿವೈಡೆಡ್ ಬೈ ಔಟ್ಪುಟ್ ಪ್ಲಸ್ ಲಾಸಸ್. ಇದನ್ನು ನಾನು ಹೆಂಗೆ ಡಿಫೈನ್ ಮಾಡ್ತೀನಿ? ಇನ್ ಟರ್ಮ್ಸ್ ಆಫ್ ರೇಟಿಂಗ್ ಐ ಆಮ್ ಗೋಯಿಂಗ್ ಟು ಡಿಫೈನ್ ಎಕ್ಸ್ ಟೈಮ್ಸ್ ಆಫ್ ವಿ ಎ ಇಂಟು ಕಾಸ್ ಫೈ whole divided by x times of VA into cos phi plus losses. Losses ಏನೇನಿದೆ? Core loss is one loss and then copper loss, that is x square times of PCU. PCU ಅಂದರೆ ಏನು ತೊಗೊಂಡಿದ್ದೀನಿ? ಕಾಪರ್ ಲಾಸ್ ಅಂತ ತೊಗೊಂಡಿದ್ದೀನಿ. ಎಫಿಷಿಯನ್ಸಿ ಈಸ್ ಬಿಕಮಿಂಗ್ ಎಫಿಷಿಯನ್ಸಿ ಮ್ಯಾಕ್ಸಿಮಮ್. ಯಾವಾಗ ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿದ್ರೆ when PC equals to x square times of PCU. when PC equals to x square times of PCU, ಆವಾಗ ಮಾತ್ರ ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ. ಆರ್ x ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ PC ಡಿವೈಡೆಡ್ ಬೈ PCU. ನೆಕ್ಸ್ಟ್ x ಅಂದರೆ ಏನು? x ಡಿಟರ್ಮೈನ್ಸ್ ಲೋಡಿಂಗ್. ಇಫ್ x ಈಕ್ವಲ್ಸ್ ಟು 1, ಇದನ್ನು ಏನಂತ ಕರೀತಾರೆ? ಫುಲ್ ಲೋಡ್ ಅಂತ ಹೇಳ್ತಾರೆ. ಯು ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಫುಲ್ ಲೋಡ್. ಈ x ಈಕ್ವಲ್ಸ್ ಟು ಹಾಫ್ ಅಂತ ತೊಗೊಂಡ್ರೆ ಹಾಫ್ ಲೋಡ್. x ಈಕ್ವಲ್ಸ್ ಟು ಹಾಫ್ ಅಂತ ತೊಗೊಂಡ್ರೆ ಹಾಫ್ ಲೋಡ್. ವೆರಿ ವೆರಿ ಇಂಪಾರ್ಟೆಂಟ್. x ಈಕ್ವಲ್ಸ್ ಟು 0 ಅಂತ ತೊಗೊಂಡ್ರೆ ಏನು? ನೋ ಲೋಡ್. ಸಿಂಪಲ್ ಥಿಂಗ್ಸ್ ಇನ್ ಅ ಸಿಂಪಲ್ ವೇ ಐ ಆಮ್ ಎಕ್ಸ್ಪ್ಲೇನಿಂಗ್, ರೈಟ್. ಕಾನ್ಸೆಪ್ಟು ಸಿಂಪಲ್ ಆಗೇನೇ ಇದೆ, ನಾನು ನಿಮಗೆ ಸಿಂಪಲ್ ಆಗೇನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಆಮ್ ನಾಟ್ ಕಾಂಪ್ಲಿಕೇಟಿಂಗ್ ಯು, ರೈಟ್. ಸೊ ಇದುವರೆಗೂ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಇದೆಲ್ಲದೂ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್, ರೈಟ್. ಸೊ ಸಿಮಿಲರ್ಲಿ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಇದೆ. ನೆಕ್ಸ್ಟ್ ಒನ್ ಈಸ್ 3 ಫೇಸ್ ಟ್ರಾನ್ಸ್ಫಾರ್ಮರ್. 3 ಫೇಸ್ ಟ್ರಾನ್ಸ್ಫಾರ್ಮರ್ ಅಂದ್ರೇನು? ಇದನ್ನು 3 ಥರ ಬರ್ಕೊಳ್ಳಿ. ಸೊ ಯುವರ್ ಇನ್ಪುಟ್ಸ್ ಆರ್ RYB ಸೀಕ್ವೆನ್ಸ್. ಸೊ ದಿಸ್ ಈಸ್ ವಾಟ್? 3 ಫೇಸ್ ಟ್ರಾನ್ಸ್ಫಾರ್ಮರ್. ಎಕ್ಸಾಮ್ನಲ್ಲಿ ಕೇಳೋದಿಲ್ಲ, ರೈಟ್. ಸೊ ಟ್ರಾನ್ಸ್ಫಾರ್ಮರ್ನಲ್ಲಿ ಏನಾಗ್ತಾ ಇದೆ? ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಗೆಟಿಂಗ್ ಇಂಡ್ಯೂಸ್ ಫ್ರಮ್ ಪ್ರೈಮರಿ ವೈಂಡಿಂಗ್ ಟು ಸೆಕೆಂಡರಿ ವೈಂಡಿಂಗ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಇಟ್ ಈಸ್ ಗೆಟಿಂಗ್ ಇಂಡ್ಯೂಸ್ ಫ್ರಮ್ ಪ್ರೈಮರಿ ವೈಂಡಿಂಗ್ ಟು ಸೆಕೆಂಡರಿ ವೈಂಡಿಂಗ್. ನೆಕ್ಸ್ಟ್ ನಾನೇನಂತ ಹೇಳ್ತಾ ಇದ್ದೀನಿ? ವಿ ಆರ್ ಗೋಯಿಂಗ್ ಫಾರ್ ಆಟೋ ಟ್ರಾನ್ಸ್ಫಾರ್ಮರ್. ಅದರಲ್ಲಿ ಏನಾಗುತ್ತೆ? ಒಂದು ಶಾರ್ಟ್ ಮಾಡ್ತೀರಿ. ಅಂದರೆ ಏನು? ಎಲೆಕ್ಟ್ರಿಕಲ್ ಐಸೋಲೇಷನ್ ಇದರಲ್ಲಿದೆ, ಮ್ಯಾಗ್ನೆಟಿಕಲಿ ಕಪಲ್ಡ್. ಸೊ ಈ ಟ್ರಾನ್ಸ್ಫಾರ್ಮರ್ ಅನ್ನೋದು ಏನಿದೆಯಲ್ಲ, ದಿಸ್ ಈಸ್ ಮ್ಯಾಗ್ನೆಟಿಕಲಿ ಕಪಲ್ಡ್. ಬಟ್ ಎಲೆಕ್ಟ್ರಿಕಲಿ ಐಸೋಲೇಟೆಡ್. ಮ್ಯಾಗ್ನೆಟಿಕಲಿ ಕಪಲ್ಡ್ ಬಟ್ ಎಲೆಕ್ಟ್ರಿಕಲಿ ಐಸೋಲೇಟೆಡ್. ಆಟೋ ಟ್ರಾನ್ಸ್ಫಾರ್ಮರ್ನಲ್ಲಿ ಇಟ್ ಈಸ್ ನಾಟ್ ದ ಸಿನಾರಿಯೋ. ರೈಟ್. ಸೊ ಹಿಯರ್ ಇಟ್ ಈಸ್ electrically isolated. But in the case of auto transformer it is not the scenario. ಇದರಲ್ಲಿ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಹೇಳಿದ್ದೀನಲ್ಲ, ಆಟೋ ಟ್ರಾನ್ಸ್ಫಾರ್ಮರ್ನಲ್ಲೂ ನಮಗೆ 2 ರೀತಿ ಬರುತ್ತೆ. ಸೊ ಲೆಟ್ ಅಸ್ ಟಾಕ್ ಅಬೌಟ್ ಆಟೋ ಟ್ರಾನ್ಸ್ಫಾರ್ಮರ್. ಸೊ ಇನ್ ದ ಕೇಸ್ ಆಫ್ ಆಟೋ ಟ್ರಾನ್ಸ್ಫಾರ್ಮರ್ ಮೇನ್ ಆಬ್ಜೆಕ್ಟಿವ್ ಏನು? ಪವರ್ ರೇಟಿಂಗ್ ನಾವು ಜಾಸ್ತಿ ತೊಗೋಬೋದು. ವಿ ಕ್ಯಾನ್ ಡೂ ಇಟ್. ನೆಕ್ಸ್ಟ್ ಸ್ಟೆಪ್ ಡೌನ್ ಆಟೋ ಟ್ರಾನ್ಸ್ಫಾರ್ಮರ್ ಅಂದರೆ ಏನು? ಸೊ ದಿಸ್ ಆರ್ ದ ವೈಂಡಿಂಗ್ಸ್. ನೆಕ್ಸ್ಟ್ ಯು ಗೋಯಿಂಗ್ ಟು ಟ್ಯಾಪ್ ಫ್ರಮ್ ಹಿಯರ್ ಅಂದರೆ ಏನು? ದಿಸ್ ಈಸ್ ಕಾಮನ್, ರೈಟ್. ಸೊ ವೋಲ್ಟೇಜ್ ಆನ್ ದ ಪ್ರೈಮರಿ ಎಂಡ್ V1 ಅಂತ ತೊಗೊತೀನಿ. ನಂಬರ್ ಆಫ್ ಟರ್ನ್ಸ್ ಈಸ್ N1. ಇದರಲ್ಲಿ N2 ಅಂತ ತೊಗೊತೀನಿ. ಔಟ್ಪುಟ್ ವೋಲ್ಟೇಜ್ ಈಸ್ ವಾಟ್? V2.
very very important. So this is referred as what? This is referred as what? Step down auto transformer. This is referred as what? Step down auto transformer. Very very important, very very important. Then next one is what? Step up auto transformer. Next one is what? Step up auto transformer, right? So you will be having V1, number of turns estirutte? N1 irutte. So here number of turns is N2, output voltage is V2. So in the case of step down auto transformer, V2 is less than V1. Next, V2 is greater than V1. V2 is greater than V1, right? So what is the transformation ratio? That is V2 divided by V1, which is equals to same N2 divided by N1, which is equals to same ಏನಂತ ಬರುತ್ತೆ? I1 divided by I2. Very very important, very very important transformation ratio. Now magnetically they are coupled, right? Magnetically they are coupled, electrically also they are coupled. ಅದರಲ್ಲಿ electrically isolated ಇತ್ತು, ಇದರಲ್ಲಿ ಎರಡರಲ್ಲೂ ಕಪಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಬರುತ್ತೆ? ಔಟ್ಪುಟ್ ಅನ್ನೋದು ಜಾಸ್ತಿ ಬರುತ್ತೆ, ಔಟ್ಪುಟ್ ಅನ್ನೋದು ಜಾಸ್ತಿ ಬರುತ್ತೆ. ಸೊ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಆಟೋ ಟ್ರಾನ್ಸ್ಫಾರ್ಮರ್ಸ್ ಅಂತ ಏನಾದರೂ ಕೇಳಿದ್ರೆ, ವಾಟ್ ಈಸ್ ಯುವರ್ ಆನ್ಸರ್? ವಾಟ್ ಈಸ್ ಯುವರ್ ಆನ್ಸರ್? ಇನ್ ಆರ್ಡರ್ ಟು ಇನ್ಕ್ರೀಸ್ ದ ರೇಟಿಂಗ್ಸ್, in order to increase ratings of a transformer, out of an auto transformer, right, we use. Next, second one is efficiency is increased. Efficiency another maximum like 1 or 2 it will be increased, that's it, right? So efficiency is increased. Hagadre what are the disadvantages? What are the disadvantages, right? Disadvantages ಏನು? There it was electrically isolated, right? ಇದು electrically isolations ಇರೋದಿಲ್ಲ. Nothing but what? Isolations are violated. Isolations are violated. ಅಂದರೆ electrically not isolated ಅಂತ ಅರ್ಥ. Electrically not isolated. Not isolated. ನೋಡಿ, here we will be talking about polarity. Polarity ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ, ರೈಟ್? ನೀವು ಹೆಂಗೆ ಕನೆಕ್ಟ್ ಮಾಡ್ತಿರೋ ಅದ್ರ ಪ್ರಕಾರ ನಿಮಗೆ ಸ್ಟೆಪ್ ಅಪ್ ಆದರೂ ಬರ್ಬೋದು, ಸ್ಟೆಪ್ ಡೌನ್ ಆದರೂ ಬರ್ಬೋದು, ರೈಟ್? ಇಫ್ ಎಫಿಷಿಯನ್ಸಿ ಇಸ್ ದ ಮೇಜರ್ ಕ್ರೈಟೀರಿಯಾ, ಸ್ಟೆಪ್ ಅಪ್ಗೆ ಓಕೆ, ಆಯಿತಾ? ನೆಕ್ಸ್ಟ್ ಲೆಟ್ ಅಸ್ ಡೂ ಅ ಕ್ವಿಕ್ ರಿವಿಷನ್. ಲೆಟ್ ಅಸ್ ಡೂ ಅ ಕ್ವಿಕ್ ರಿವಿಷನ್. ಇನ್ ದ ಕ್ವಿಕ್ ರಿವಿಷನ್ ವಾಟ್ ಆ್ಯಂಡ್ ಆಲ್ ದ ಥಿಂಗ್ಸ್ ವಿ ಕ್ಯಾನ್ ಡಿಸ್ಕಸ್, ರೈಟ್? ಒಂದು ಟ್ರಾನ್ಸ್ಫಾರ್ಮರ್ ಅಂದರೆ ಏನು? ಇಟ್ ಈಸ್ ಅ ಸ್ಟ್ಯಾಟಿಕ್ ಡಿವೈಸ್. ವೋಲ್ಟೇಜ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ವೋಲ್ಟೇಜ್ ಏನಾದರೂ ಜಾಸ್ತಿ ಆದರೆ ಸ್ಟೆಪ್ ಅಪ್ ಅಂತ ಕರಿತೀರಿ, ವೋಲ್ಟೇಜ್ ಏನಾದರೂ ಕಡಿಮೆ ಇದ್ದರೆ ಸ್ಟೆಪ್ ಡೌನ್ ಅಂತ ಕರಿತೀರಿ. ಇಟ್ ಈಸ್ ರೆಫರ್ಡ್ ಆಸ್ ಕಾನ್ಸ್ಟೆಂಟ್ ಪವರ್ ಡಿವೈಸ್ ಆ್ಯಂಡ್ ಇಟ್ ಈಸ್ ಅ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಡಿವೈಸ್. ಪ್ರೈಮರಿ ವೈಂಡಿಂಗು ಇರುತ್ತೆ, ಸೆಕೆಂಡ್ರಿ ವೈಂಡಿಂಗು ಇರುತ್ತೆ. ಇನ್ಪುಟ್ ಸೈಡ್ ನೀವು ಎಲ್ಲಿ ಕನೆಕ್ಟ್ ಮಾಡ್ತೀರೋ ಅದನ್ನು ಪ್ರೈಮರಿ ವೈಂಡಿಂಗ್ ಅಂತ ಕರಿಬೇಕು. ಔಟ್ಪುಟ್ ಸೈಡ್ನ ನೀವು ಎಲ್ಲಿ ಕನೆಕ್ಟ್ ಮಾಡ್ತೀರೋ ಅದನ್ನು ಸೆಕೆಂಡ್ರಿ ವೈಂಡಿಂಗ್ ಅಂತ ಕರಿತೀರಾ. ಇಫ್ ದ ಸೆಕೆಂಡ್ರಿ ವೋಲ್ಟೇಜ್ ವಿ ಎಸ್ ಈಸ್ ಗ್ರೇಟರ್ ದೆನ್ ವಿ ಪಿ, ನೀವು ಇದರಲ್ಲಿ V2 ಗ್ರೇಟರ್ ದೆನ್ V1 ಅಂತದ್ದು ತೊಗೊಳ್ಳಿ, ನೋ ಪ್ರಾಬ್ಲಮ್. ಅದನ್ನು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀರಿ. ಔಟ್ಪುಟ್ ವೋಲ್ಟೇಜ್ ಲೆಸ್ ದೆನ್ ಇನ್ಪುಟ್ ವೋಲ್ಟೇಜ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀರಿ. ಕರೆಂಟ್ನಲ್ಲಿ ರಿವರ್ಸ್ ಕೇಸ್ ಆಗುತ್ತೆ, ದಯವಿಟ್ಟು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ರೇಟಿಂಗ್ ಈಸ್ KVA, ರೈಟ್? ನಂಬರ್ ಆಫ್ ಟರ್ನ್ಸ್ ಆನ್ ದ ಪ್ರೈಮರಿ ವೈಂಡಿಂಗ್ N1, ನಂಬರ್ ಆಫ್ ಟರ್ನ್ಸ್ ಆನ್ ದ ಸೆಕೆಂಡರಿ ವೈಂಡಿಂಗ್ ಈಸ್ N2. ಇಂಪಿಡೆನ್ಸ್ ಆನ್ ದ ಪ್ರೈಮರಿ ವೈಂಡಿಂಗ್ ಈಸ್ Z1, ಇಂಪಿಡೆನ್ಸ್ ಆನ್ ದ ಪ್ರೈಮರಿ ಸೆಕೆಂಡರಿ ವೈಂಡಿಂಗ್ ಈಸ್ Z2. ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ V ಈಕ್ವಲ್ಸ್ ಟು -N into dϕ/dt. ಅದ್ರ ಪ್ರಕಾರ ನಾನೇನು ಸಾಲ್ವ್ ಮಾಡಿದ್ರೆ ದ ರೇಷಿಯೋ ಆಫ್ ಔಟ್ಪುಟ್ ವೋಲ್ಟೇಜ್ ಟು ಇನ್ಪುಟ್ ವೋಲ್ಟೇಜ್ ಈಕ್ವಲ್ಸ್ ಟು ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡರಿ ವೈಂಡಿಂಗ್ ಟು ಪ್ರೈಮರಿ ವೈಂಡಿಂಗ್ ಈಕ್ವಲ್ಸ್ ಟು K, ನಥಿಂಗ್ ಬಟ್ ವಾಟ್? ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ. ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಟ್ರಾನ್ಸ್ಫಾರ್ಮರ್ ಏನು? ನೋ ಎಲೆಕ್ಟ್ರಿಕಲ್ ಕನೆಕ್ಷನ್ ಬಿಟ್ವೀನ್ ಪ್ರೈಮರಿ ವೈಂಡಿಂಗ್ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್ ಅಂತ ಹೇಳಿದ್ದೀನಿ. ಫ್ರೀಕ್ವೆನ್ಸಿ ಈಸ್ ಅ ಕಾನ್ಸ್ಟೆಂಟ್, ಅಥವಾ ಫ್ರೀಕ್ವೆನ್ಸಿನ ನಾನು ಕಾನ್ಸ್ಟೆಂಟಲ್ಲಿ ಆಪ್ರೇಟ್ ಮಾಡ್ತೀನಿ. ಔಟ್ಪುಟ್ ಪವರ್ ಈಸ್ ಕ್ಲೋಸ್ ಟು ಇನ್ಪುಟ್ ಪವರ್. ವೈ? ಲೀಕೇಜ್ ಅನ್ನೋದು ಕಡಿಮೆ ಇರುತ್ತೆ ಅಂತ ನಾನು ತೊಗೊಳ್ತಾ ಇದ್ದೀನಿ. ದಟ್ ಲೀಕೇಜ್ ಫ್ಲಕ್ಸ್ ಈಸ್ ವೆರಿ ವೆರಿ ಲೆಸ್, ಸೊ ಐ ಕ್ಯಾನ್ ಅಪ್ರಾಕ್ಸಿಮೇಟ್ ದಿಸ್ ಒನ್ ಆಸ್ ಔಟ್ಪುಟ್ ಪವರ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು ಇನ್ಪುಟ್ ಪವರ್. ಎಫಿಷಿಯನ್ಸಿ ಅನ್ನೋದು ಜಾಸ್ತಿ ಇರುತ್ತೆ. ಲಾಸಸ್ ಅನ್ನೋದು 3 ಥರ ಬರುತ್ತೆ. ಐರನ್ ಲಾಸ್ ಅಂದ್ರೇನು, ಕಾಪರ್ ಲಾಸ್ ಅಂದ್ರೇನು, ಲೀಕೇಜ್ ಫ್ಲಕ್ಸ್ ಅಂದ್ರೇನು ಹೇಳಿದ್ದೀನಿ. ಐರನ್ ಲಾಸಲ್ಲಿ ಅಗೇನ್ 2 ಕ್ಲಾಸಿಫಿಕೇಶನ್, ಎಡಿ ಕರೆಂಟ್ ಲಾಸ್ ಆ್ಯಂಡ್ ಹಿಸ್ಟರಿಸಿಸ್ ಲಾಸ್. ಐಡಿಯಲ್ ಟ್ರಾನ್ಸ್ಫಾರ್ಮರ್ಸ್ ಯು ವಿಲ್ ಬಿ ಹ್ಯಾವಿಂಗ್ ನೋ ವೈಂಡಿಂಗ್ ರೆಸಿಸ್ಟೆನ್ಸ್, ನೋ ಲೀಕೇಜ್ ಫ್ಲಕ್ಸ್, ನೋ ಐರನ್ ಲಾಸ್. ಇದೆಲ್ಲ ಐಡಿಯಲ್ ಆಗಿರಬೇಕು ಅಂತ ಹೇಳ್ತೀನಿ. ಪ್ರಾಕ್ಟಿಕಲಿ ಪ್ರತಿಯೊಂದು ಇರುತ್ತೆ. ವೈಂಡಿಂಗ್ ರೆಸಿಸ್ಟೆನ್ಸ್ ವಿಲ್ ಬಿ ದೇರ್, ಅವಾಗ ಏನಂತ ಕರಿತೀನಿ? ಕಾಪರ್ ಲಾಸ್. ಲೀಕೇಜ್ ಫ್ಲಕ್ಸ್ ವಿಲ್ ಬಿ ದೇರ್, ರೈಟ್? ಬಿಕಾಸ್ ಆಫ್ ದಟ್ ಒನ್ ಓನ್ಲಿ ಔಟ್ಪುಟ್ ಪವರ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು ಇನ್ಪುಟ್ ಪವರ್. ಸೊ ಅದಕ್ಕೆ ಕಾನ್ಸ್ಟೆಂಟ್ ಪವರ್ ಡಿವೈಸ್ ಅಂತ ಕರೀತಾರೆ.
ಐರನ್ ಲಾಸಸ್ ಅನ್ನೋದು ಇರುತ್ತೆ, ಬಿಕಾಸ್ ಎಡ್ಡಿ ಕರೆಂಟ್ ಆ್ಯಂಡ್ ಹಿಸ್ಟರಿಸಿಸ್ ಆರ್ ದ ಒನ್ ಹೂ ಈಸ್ ಡಾಮಿನೇಟಿಂಗ್, ರೈಟ್. ಸೊ ಪ್ರಾಕ್ಟಿಕಲಿ ವೈಂಡಿಂಗ್ ರೆಸಿಸ್ಟೆನ್ಸ್ ವಿಲ್ ಬಿ ದೇರ್. ಲೀಕೇಜ್ ಫ್ಲಕ್ಸ್ ಅಂದ್ರೇನು, ಮ್ಯೂಚುವಲ್ ಫ್ಲಕ್ಸ್ ಅಂದ್ರೇನು, ಐ ಹ್ಯಾವ್ ಟೋಲ್ಡ್. ಈ ಫಾರ್ಮುಲಾ ಇನ್ನೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ದಟ್ ಈಸ್ RMS voltage at primary end which is given as, or which is given by V1 equals to 4.44 times of N1 F5M. Transformation ratio, very very important. Transformation ratio, based on this they will be asking question ಏನಾದರೂ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ you'll be out of race. Shifting the elements to the primary end or secondary end, ಯಾಕೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಶಿಫ್ಟಿಂಗ್ ಆನ್ ದ ಲೆಫ್ಟ್ ಸೈಡ್ ಏನಂತ ತಗೋಬೇಕು, ಡಿವೈಡ್ ಬೈ ಕೆ ಸ್ಕ್ವೇರ್. ಶಿಫ್ಟಿಂಗ್ ಟುವರ್ಡ್ಸ್ ರೈಟ್ ಸೈಡ್ ಮಲ್ಟಿಪ್ಲೈಡ್ ಬೈ ಕೆ ಸ್ಕ್ವೇರ್ ಅಂತ ತಗೋಬೇಕು. ಈ ಒಂದು ಹಿಂಟ್ ಏನಾದರೂ ಗೊತ್ತಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಯು. ಈ ಒಂದು ಹಿಂಟ್ ಏನಾದರೂ ಗೊತ್ತಿದ್ರೆ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಸೋ ಈಸಿಲಿ. ವೋಲ್ಟೇಜ್ ರೆಗ್ಯುಲೇಷನ್ ಅಂದರೆ ಏನು? ಸೊ ಇಟ್ ಈಸ್ ಡಿಫೈನ್ಡ್ ಆಸ್, ವೋಲ್ಟೇಜ್ ರೆಗ್ಯುಲೇಷನ್ ಈಸ್ ಡಿಫೈನ್ಡ್ ಆಸ್ ವಿ ನೋ ಲೋಡ್ ಮೈನಸ್ ವಿ ಫುಲ್ ಲೋಡ್ ಡಿವೈಡೆಡ್ ಬೈ ವಿ ನೋ ಲೋಡ್ ಇಂಟು 100%. ಮೆನಿ ಆಫ್ ದೆಮ್ ವಿಲ್ ಗೆಟ್ ಕನ್ಫ್ಯೂಸ್ಡ್, ಈವನ್ ಸಮ್ಟೈಮ್ಸ್ ಐ ಗೆಟ್ ಕನ್ಫ್ಯೂಸ್ಡ್. ವಿ ನೋ ಲೋಡ್ ಜಾಗದಲ್ಲಿ ವಿ ಫುಲ್ ಲೋಡ್ ಅಂತ ಬರ್ಕೊಂಡ್ಬಿಡ್ತೀನಿ, ರೈಟ್. ವೋಲ್ಟೇಜ್ ರೆಗ್ಯುಲೇಷನ್ ಈಸ್ ಆಲ್ವೇಸ್ ಪಾಸಿಟಿವ್, ಬಟ್ ಝೀರೋ ಇರೋಕ್ಕೆ ಸಾಧ್ಯ ಇಲ್ಲ ಮತ್ತು ನೆಗೆಟಿವ್ ಇರೋಕ್ಕೂ ಸಾಧ್ಯ ಇಲ್ಲ. ಹೌ ಟೆಕ್ಸ್ಟ್ ಬುಕ್ ಸೇಸ್ ವೋಲ್ಟೇಜ್ ರೆಗ್ಯುಲೇಷನ್ ಈಸ್ ಪಾಸಿಟಿವ್ ಇನ್ ದ ಕೇಸ್ ಆಫ್ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ವೋಲ್ಟೇಜ್ ರೆಗ್ಯುಲೇಷನ್ ಈಸ್ ನೆಗೆಟಿವ್ ಇನ್ ದ ಕೇಸ್ ಆಫ್ ಲೀಡಿಂಗ್ ಪವರ್ ಫ್ಯಾಕ್ಟರ್. ಲೀಡಿಂಗ್ ಆಗಬೇಕಂದ್ರೆ ಏನು, ಇಂಡಕ್ಟರ್ ಟರ್ಮ್ಸ್ ಶುಡ್ ನಾಟ್ ಬಿ ಡಾಮಿನೇಟಿಂಗ್, ಕೆಪಾಸಿಟರ್ ಟರ್ಮ್ಸ್ ಶುಡ್ ಬಿ ಡಾಮಿನೇಟಿಂಗ್. ಆರ್ ಯು ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಕೆಪಾಸಿಟರ್ಸ್ ಇನ್ ದ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್? ನೋ. ಲೋಡಲ್ಲಿ ನೀವು ಯೂಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳೋಣ, ಬಟ್ ಡಾಮಿನೇಟಿಂಗ್ ಆಗಿ ಯೂಸ್ ಮಾಡೋದಿಲ್ಲ. ಡಾಮಿನೇಟಿಂಗಲ್ಲಿ ಯೂಸ್ ಮಾಡಿದ್ರೆ ಅವಾಗ ಮಾತ್ರ ಕೇಸಸ್ ಬರುತ್ತೆ. ಅಂದರೆ ಏನು, ವಿ ನೋ ಲೋಡಲ್ಲಿ ಎಷ್ಟು ತಿರುಗುತ್ತೋ, ಅಂದರೆ ಎಷ್ಟು ವೋಲ್ಟೇಜ್ ಜನ್ರೇಟ್ ಆಗುತ್ತೋ ಅದಕ್ಕಿಂತ ವಿ ಫುಲ್ ಲೋಡಲ್ಲಿ ಜನ್ರೇಟ್ ಆಗಬೇಕು. ರಿಯಾಲಿಟಿ ನಾಟ್ ಪಾಸಿಬಲ್. ದಾಟ್ಸ್ ವಾಟ್ ಐ ವಾಂಟ್ ಟು ಸೇ, ರೈಟ್. ಟೆಸ್ಟಲ್ಲಿ ಓಪನ್ ಸರ್ಕ್ಯೂಟ್ ಟೆಸ್ಟ್ ಬಗ್ಗೆ ಹೇಳಿದ್ದೀನಿ, ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಬಗ್ಗೆ ಹೇಳಿದ್ದೀನಿ, ಮತ್ತು ಪೊಲಾರಿಟಿ ಟೆಸ್ಟ್ ಅಂತ ಹೇಳಿದ್ದೀನಿ. ಓಪನ್ ಸರ್ಕ್ಯೂಟ್ ಟೆಸ್ಟ್ನಲ್ಲಿ ನೀವು ವ್ಯಾಟ್ ಮೀಟರ್, ವೋಲ್ಟ್ ಮೀಟರ್, ಆ್ಯಮ್ ಮೀಟರ್ನ ನೀವು ಲೋ ವೈಂಡಿಂಗಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಹೈ ವೈಂಡಿಂಗ್ನಲ್ಲಿ ನೀವೇನು ಮಾಡ್ತೀರಾ, ಯು ಗೋಯಿಂಗ್ ಟು ಮೆಷರ್ ದಿ ಔಟ್ಪುಟ್ ವೋಲ್ಟೇಜ್. ಔಟ್ಪುಟ್ ವೋಲ್ಟೇಜ್ ಈಸ್ ನಾಟ್ ಈಕ್ವಲ್ಸ್ ಟು 0, ಬಟ್ ವಾಟ್ ಅಬೌಟ್ ದಿ ಕರೆಂಟ್? ಔಟ್ಪುಟ್ ಕರೆಂಟ್ ಈಕ್ವಲ್ಸ್ ಟು 0. ವೆನ್ ಔಟ್ಪುಟ್ ಕರೆಂಟ್ ಈಕ್ವಲ್ಸ್ ಟು 0, ನೋಡಿ MCQs ಮಾಕ್ ಟೆಸ್ಟನ್ನು ನಾನು ನಿಮಗೆ ಹೇಳಿದ್ದೀನಿ. I1 ಈಕ್ವಲ್ಸ್ ಟು ನಾನ್ ಝೀರೋ, ಹೌ ಮಚ್ ವ್ಯಾಲ್ಯೂ? 3% to 5% ಆಫ್ ದಿ ರೇಟೆಡ್ ವ್ಯಾಲ್ಯೂ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಈಸ್ ಡನ್ ಆನ್ ದಿ ಲೋ ವೈಂಡಿಂಗ್ ಸೈಡ್. ಹೈ ವೈಂಡಿಂಗ್ ಸೈಡ್ನಲ್ಲಿ ನಾವೇನೇನು ಕನೆಕ್ಟ್ ಮಾಡ್ತೀರಿ? ಅಗೇನ್ ಸೇಮ್, ವ್ಯಾಟ್ ಮೀಟರ್ ವಿ ಆರ್ ಗೋಯಿಂಗ್ ಟು ಕನೆಕ್ಟ್, ವೋಲ್ಟ್ ಮೀಟರ್ ಆ್ಯಂಡ್ ಆ್ಯಮ್ ಮೀಟರ್. ದಿಸ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಈಸ್ ಯೂಸ್ ಫಾರ್ ವಾಟ್? ಟು ಫೈಂಡಿಂಗ್ ಆರ್ ಟು ಫೈಂಡ್ ಕಾಪರ್ ಲಾಸ್. ಸೊ ಕೋರ್ ಲಾಸಲ್ಲಿ ಎರಡು ರೀತಿ ಇರುತ್ತೆ, ಹೆಡಿ ಕರೆಂಟ್ ಲಾಸ್ ಮತ್ತು ಹಿಸ್ಟರಿಸಿಸ್ ಲಾಸ್. ಹೆಡಿ ಕರೆಂಟ್ ಲಾಸ್ ಹೌ ಯು ಕ್ಯಾನ್ ಎಕ್ಸ್ಪ್ರೆಸ್? K ಇಂಟು BM ಸ್ಕ್ವೇರ್ F ಸ್ಕ್ವೇರ್ T ಸ್ಕ್ವೇರ್. ಹಿಸ್ಟರಿಸಿಸ್ ಲಾಸ್ KH ಇಂಟು BM ಪವರ್ 1.6 ಇಂಟು F ವ್ಯಾಟ್ಸ್ ಪರ್ ಮೀಟರ್ ಕ್ಯೂಬ್. ಫ್ರೀಕ್ವೆನ್ಸಿ ಇನ್ನೊಂದು ಕಾನ್ಸ್ಟೆಂಟ್ ಏನಾದ್ರು ಇಟ್ಕೊಂಡ್ರೆ, ಕೋರ್ ಲಾಸ್ ಈಸ್ ವಾಟ್? ಇಂಡಿಪೆಂಡೆಂಟ್ ಆಫ್ ಫ್ರೀಕ್ವೆನ್ಸಿ. ಕೋರ್ ಲಾಸ್ ವಿಲ್ ಬಿ ಅ ಫಿಕ್ಸ್ಡ್ ಕ್ವಾಂಟಿಟಿ. ಬಟ್ ಕಾಪರ್ ಲಾಸ್ ಈಸ್ ನಾಟ್ ಅ ಕಾನ್ಸ್ಟೆಂಟ್, ಬಿಕಾಸ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಲೋಡ್. Efficiency is what? Output divided by input. Output plus losses. ನಿಮಗೆ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ? ಎಫಿಷಿಯನ್ಸಿ ಈಸ್ ಬಿಕಮಿಂಗ್ ಮ್ಯಾಕ್ಸಿಮಮ್ ವೆನ್ ದ ಕೋರ್ ಲಾಸ್ ಈಕ್ವಲ್ಸ್ ಟು ಕಾಪರ್ ಲಾಸ್. ಸೊ X ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ PC ಡಿವೈಡೆಡ್ ಬೈ PCU. X ಏನಾದರೂ 1 ಅಂತ ತೊಗೊಂಡ್ರೆ ಫುಲ್ ಲೋಡ್ ಅಂತ ತೊಗೊತೀರಾ, ಹಾಫ್ ಅಂತ ಹೇಳಿದ್ರೆ ಹಾಫ್ ಲೋಡ್ ಅಂತ ತೊಗೊತೀರಾ, 0 ಅಂತ ಹೇಳಿದ್ರೆ ನೋ ಲೋಡ್ ಅಂತ ತೊಗೊತೀರಾ. ಈವನ್ ದೋ ವಿ ಆರ್ ಹ್ಯಾವಿಂಗ್ ಟ್ರಾನ್ಸ್ಫಾರ್ಮರ್ಸ್, ವಿ ಆರ್ ಗೋಯಿಂಗ್ ಫಾರ್ ಆಟೋ ಟ್ರಾನ್ಸ್ಫಾರ್ಮರ್ಸ್. ವೈ? ಎಫಿಷಿಯನ್ಸಿ ನಂಗೆ ಇನ್ನೂ ಜಾಸ್ತಿ ಬೇಕು, KVA ರೇಟಿಂಗ್ ಅನ್ನೋದು ನಂಗೆ ಜಾಸ್ತಿ ಬೇಕು. ಸೊ ರೇಟಿಂಗ್ಸ್ ನಾನೇನಾದರೂ ಇನ್ಕ್ರೀಸ್ ಮಾಡಬೇಕಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಫಾರ್ ಆಟೋ ಟ್ರಾನ್ಸ್ಫಾರ್ಮರ್. But what is the penalty kick you will be having? Isolations are violated. Nothing but which isolation? Electrical isolations are violated. So very very important. So in this session we have discussed with respect to transformers. Transformers ಬಗ್ಗೆ ವರ್ಕಿಂಗ್ ಪ್ರಿನ್ಸಿಪಲ್ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್. ಕನ್ಸ್ಟ್ರಕ್ಷನ್ ಪಾರ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. See you friends in next session. Thank you. ಧನ್ಯವಾದಗಳು.